ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಾರಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ, ದೇವರ ವಾಕ್ಯವನ್ನು ಕೇಳಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಇವತ್ತಿಗೆ 3ನೇ ವಾರ ಅನಿಸುತ್ತೆ ನಾವು ಸಭೆ ಕೂಡ್ಲಿಕ್ಕೆ ಆಗ್ತಾಯಿಲ್ಲ. ನಾಳೆಯಿಂದ ಇನ್ನು ಲಾಕ್ಡೌನ್ ಸ್ಟ್ರಾಂಗಾಗಿ ಮಾಡ್ತಾಯಿದ್ದಾರೆ. ಸೊ ನಮ್ಮ ರಾಜ್ಯ, ನಮ್ಮ ದೇಶ ಭಯಂಕರವಾದ ಸ್ಥಿತಿಯನ್ನು ಮುಟ್ಟಿದೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ. ಸೊ ನಮ್ಮ ಜಾಗೃತಿಯನ್ನು ಕಾಪಾಡಿಕೊಂಡು ದೇವರಲ್ಲಿ ಕಾಯುತ್ತಾ ಜೀವಿಸೋದು ಭಾಳ ಮುಖ್ಯವಾಗಿದೆ. ಇವತ್ತೇನು ವಾಕ್ಯ ಹೇಳಬೇಕಂತ ಹೇಳಿ ನಾನು ವಾರ ಎಲ್ಲ ಆಲೋಚನೆ ಮಾಡ್ತಾ, ಪ್ರಾರ್ಥನೆ ಮಾಡ್ತಾ, ನಿಜವಾಗಿ ಗಂಭೀರವಾಗಿ ದೇವ್ರ ವಾಕ್ಯ, ದೇವ್ರು ನಮಗೆ ಏನು ಹೇಳ್ತಾರೆ ಅಂತ ಕೇಳಲಿಕ್ಕೆ ನನಗೂ ಭಾಳ ಇಷ್ಟ. ಸೊ ನನ್ನ ಹೃದಯದಲ್ಲಿ ದೇವರು ಇಟ್ಟಿದ್ದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಈ ಕಷ್ಟದ ಕಾಲಗಳಲ್ಲಿ, ಈ ರೋಗದ ಭಯ, ಕೆಲಸ ಕಾರ್ಯಗಳಿಲ್ಲ, ಯಾರು ಬರೋದು ಹೋಗೋದಿಲ್ಲ, ಒಂಥರ ಏಕಾಂಗಿತನ, ಒಂಟಿತನ, ಒಂಥರ ಬೇಸರಿಕೆ, ಇಂಥ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸೊ ಲಾಕ್ಡೌನ್ ಆಗಿದೆ, ಲಾಕ್ಡೌನ್ ಮತ್ತೆ ಆಗ್ತಾಯಿದೆ, ಕೆಲಸ ಕಾರ್ಯಗಳಿಲ್ಲ, ಜೀವನ ಮಾಡೋದು, ಮಕ್ಕಳು ಏನಾದರೂ ಸಮಸ್ಯೆ ಆದರೆ ಹೆಂಗೆ ಹೋಗೋದು ಬರೋದು, ಅನೇಕ ಸಮಸ್ಯೆಗಳು, ಅನೇಕ ಪ್ರಶ್ನೆಗಳು ನಮ್ಮ ಜೀವಿತದಲ್ಲಿ ಇದ್ದಾವೆ. ಸೊ ಇದ್ರ ಮಧ್ಯದಲ್ಲಿ, ಈ ಕಷ್ಟಗಳ ಮಧ್ಯದಲ್ಲಿ, ನೋವಿನ ಮಧ್ಯದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದು ಭಾಳ ಮುಖ್ಯವಾಗಿದೆ. ನಾವು ಕರೆಕ್ಟಾಗಿ ಆಲೋಚನೆ ಮಾಡಲಿಲ್ಲ ಅಂದರೆ, ಕರೆಕ್ಟಾಗಿ ಜೀವಿಸಲಿಲ್ಲ ಅಂದರೆ ಇನ್ನೂ ಅಪಾಯಕ್ಕೆ ಗುರಿ ಮಾಡಿಕೊಳ್ಳೋರಾಗಿರ್ತೇವೆ. ಬುದ್ಧಿವಂತ ತನ್ನ ಜೀವಿತವನ್ನು ಬುದ್ಧಿವಂತ ಬಂಡೆ ಮೇಲೆ ಮನೆ ಕಟ್ತಾನೆ. ಸೊ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ, ಬುದ್ಧಿವಂತಿಕರಾಗಿ ನಾವು ಜೀವಿಸಿಲ್ಲ ಅಂದರೆ ಗಂಡಾಂತರಗಳು ಎದುರಿಸಬೇಕಾಗುತ್ತೆ. ಅದಕ್ಕಾಗಿ ದೇವರ ವಾಕ್ಯದಿಂದ, ದೇವರ ಆಲೋಚನೆ ಪ್ರಕಾರ ಈ ಕಷ್ಟದ ಕಾಲದಲ್ಲಿ ನಾವು ಹೇಗೆ ಜೀವಿಸಬೇಕೆಂಬುದು ನಾವು ಕಲಿಯವರಾಗಿರೋಣ. ನಮ್ಮೆಲ್ಲರಿಗೂ ಸಮಾಧಾನವಾಗಿರೋದು, ಆಶೀರ್ವಾದವಾಗಿರೋದು, ಯಶಸ್ವಿಯಾಗಿರೋದು, ಬಲವಾಗಿರೋದು, ಸಂತೋಷವಾಗಿರೋದು, ಎಲ್ಲ ಒಳ್ಳೆತನದಲ್ಲಿ ಜೀವಿಸ ನಮ್ಮೆಲ್ಲರಿಗೂ ಇಷ್ಟ. ಎಲ್ಲರೂ ಬಯಸ್ತಾ ಇದ್ದೀವಿ. ಎಲ್ಲ ಮನುಷ್ಯರಿಗೆ ದೇವರಿಟ್ಟಂಥ ಒಂದು ಸ್ವಾಭಾವಿಕವಾದ ಸ್ವಭಾವ ಆರೋಗ್ಯವಾಗಿರೋದು, ಎಲ್ಲ ವಿಧದಲ್ಲಿ ಚೆನ್ನಾಗಿ ದೇವರಿಟ್ಟಿದ್ದಾನೆ. ಸೊ ಅವುಗಳು ನಮ್ಮ ಜೀವಿತದಲ್ಲಿ ಬರಬೇಕಂದ್ರೆ, ಒಳ್ಳೆತನ ಬರಬೇಕಂದ್ರೆ, ಒಳ್ಳೆ ಕಾರ್ಯ ನಡಿಬೇಕಂದ್ರೆ ನಾವು ಸಹ ಕೆಲವು ಕಾರ್ಯ ಮಾಡಬೇಕಿದೆ. ನಾವು ಬಯಸೋದಷ್ಟೇ ಸಾಕಾಗಲ್ಲ, ನಾವು ಅದನ್ನು ಮಾಡಬೇಕಿದೆ. ನಾವು ಮಾಡಬೇಕಾದ ಕಾರ್ಯಗಳು ಭಾಳ ಇದ್ದಾವೆ. ಸೊ ದೇವರು ನಮಗೆ ಏನು ಹೇಳ್ತಾರೋ ಅದನ್ನು ನಾವು ಆಲೋಚನೆ ಮಾಡೋರಾಗಿರೋಣ. 3 ಮುಖ್ಯವಾದ ಸತ್ಯ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸೊ ನಾವು ಈ ಕಷ್ಟದ ಕಾಲಗಳಲ್ಲಿ ನಾವು ಹೇಗೆ ಎದುರಿಸೋದು, ಹೇಗೆ ಮುಂದೆ ಬರೋದು ಅಂಥೇಳಿ ನಾವು ವಾಕ್ಯದಿಂದ ಕಲಿಯೋರಾಗಿರೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತಿರ್ಸೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ. ಹೊಸ ಒಡಂಬಡಿಕೆಯಲ್ಲಿ ಕೊನೆ ಪುಸ್ತಕಗಳಲ್ಲಿ ಇದು ಒಂದಾಗಿರುತ್ತದೆ. 12ನೇ ಅಧ್ಯಾಯ 1ನೇ ವಚನ, ಪುಟ 291. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿಂದ ಓಡೋಣ. ಇಬ್ರಿಯ ಪತ್ರಿಕೆಯಲ್ಲಿ ದೇವ ಜನರಿಗೆ, ವಿಶ್ವಾಸಿಗಳಿಗೆ, ದೇವರ ಭಕ್ತರಿಗೆ ದೇವರು ಕೊಟ್ಟಂಥ ಆಲೋಚನೆ ಇವತ್ತು ದೇವರು ನಮಗೆ ಸಹ ಕೊಡ್ತಾ ಇದ್ದಾರೆ. ಮತ್ತೊಂದು ಸಾರಿ ನಿಧಾನವಾಗಿ ನಾನು ಓದ್ತೀನಿ, ನೋಡಿ ನಿಮ್ಮ ಬೈಬಲ್ ಇದ್ದರೆ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಅಂದರೆ 11ನೇ ಅಧ್ಯಾಯದಲ್ಲಿ ಒಂದು ಪಟ್ಟಿನೇ ಇದೆ. ಯಾವ ಪಟ್ಟಿ ಇದೆ ಅಂದರೆ, ನಂಬಿಕೆಯಲ್ಲಿ ಜೀವಿಸಿದವರು. ಅಬ್ರಾಮ, ಈಸಾಕ, ದಾವಿದ, ದಾನಿಯೇಲ, ಯೋಬ, ಯೋನ, ಎಲ್ಲ ಭಕ್ತರು, ಹಳೆ ಒಡಂಬಡಿಕೆ ಎಲ್ಲ ಭಕ್ತರ ಬಗ್ಗೆ ಇದೆ. ಸೊ ಇಷ್ಟು ಮಂದಿ ಸಾಕ್ಷಿಯವರು ಮೇಘಾದೋಪಾದಿಯಲ್ಲಿ ಅಂದರೆ ಮೋಡದ ಹಾಗೆ ನಮ್ಮ ಸುತ್ತಲೂ ಇರುವುದರಿಂದ, ನಮ್ಮ ಸುತ್ತಲೂ ದೊಡ್ಡ ದೊಡ್ಡ ಭಕ್ತರು, ಇವರೆಲ್ಲ ಸಾಕ್ಷಿಯಾಗಿ ತಮ್ಮ ಜೀವಿತ ಸಾಕ್ಷಿಯಾಗಿ ಕಾಪಾಡಿಕೊಂಡು ತಮ್ಮ ಜೀವಿತ ನಡೆಸಿದ್ದಾರೆ. ಇಷ್ಟು ಮಂದಿ ಸಾಕ್ಷಿ ನಮ್ಮ ಸುತ್ತಲೂ ಇರುವುದರಿಂದ ಏನು ಮಾಡ್ಬೇಕಂತ ನಾವು ಇರುವುದರಿಂದ ನಮಗೆ ಅಭ್ಯಂತರ ಅಂದರೆ ಅಡ್ಡಿ ಮಾಡುವ ಎಲ್ಲ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ಅಂತ ಹೇಳುತ್ತೆ. ಏನು ತೆಗೆದಿಡಬೇಕಂತೆ ಇಲ್ಲಿ 2 ವಿಷಯ ಹೇಳುತ್ತೆ. ಮೊದಲನೇದು ಭಾರವನ್ನು, ಎಲ್ಲ ಭಾರವನ್ನು ಅಂತ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರ. ಏನು ಅಭ್ಯಂತರ ಮಾಡೋ? ಮುಂದೆ ಹೋಗಲಿಕ್ಕೆ ಭಾರ, ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ಹೋಗಲಿಕ್ಕೆ ಅಡ್ಡಿ ಮಾಡುವ ಭಾರವನ್ನು. ಒಬ್ಬ ವ್ಯಕ್ತಿ
ಸುಲಭವಾಗಿ ಈಸಿಯಾಗಿ ನಡ್ಕೊಂಡು ಹೋಗ್ಬೇಕಂದ್ರೆ ಅವನ ಮೈ ಮೇಲೆ ಭಾರ ಇರಬಾರ್ದು. ಅವಾಗ ಅವ್ನು ಚೆನ್ನಾಗಿ ನಡ್ಕೊಂಡು ಹೋಗ್ತಾನೆ, ಬೇಗ ಸಾಗ್ತಾನೆ, ಕೆಲಸ ಸಾಗುತ್ತೆ, ದಾರಿ ಸಾಗುತ್ತೆ. ಆದರೆ ಒಂದು 50 kg ಅಥವಾ ಒಂದು ಕ್ವಿಂಟಲ್ ಒಂದು ಏನೋ ಹೊತ್ಕೊಂಡ್ರೆ ಅವ್ನು ಮುಂದೆ ಹೋಗಿ ಭಾಳ ಕಷ್ಟ ಆಗುತ್ತೆ. ಸೊ ಭಾರ ನಮ್ಮನ್ನು ಮುಂದೆ ಹೋಗಲಿಕ್ಕೆ, ಭಾರ ನಮ್ಮನ್ನು ಆಶೀರ್ವಾದವಾಗಿರಲಿಕ್ಕೆ, ನಾವು ಜಯದಲ್ಲಿ ನಡೀಲಿಕ್ಕೆ ನಮಗೆ ಅಡ್ಡಿ ಮಾಡುತ್ತೆ. ಏನು ಭಾರ, ಯಾವ ಭಾರ ನಮಗೆ ಅಡ್ಡಿ ಮಾಡುತ್ತೆ? ನಾ ಕೆಲವೊಂದು ಹೇಳ್ತೀನಿ, ನೀನು ಸಹ ಆಲೋಚನೆ ಮಾಡಿ. ಈಗ ನಿನ್ನ ಭಾರ ಏನಿದೆ ಅಂತೇಳಿ. ಕೆಲವು ಸಾರಿ ಸಾಲದ ಭಾರ, ಸಾಲ ಮಾಡ್ಕೊತೀವಿ, ಕೆಲವು ಸಾರಿ ಮಿಸ್ಟೇಕ್ ಮಾಡಿಕೊಂಡು ಏನೋ ಒಂದು ಆಗತ್ತಿರೋ ಮಾಡ್ಕೊತೀವಿ. ಬಟ್ ಆ ಭಾರ ಆ ಸಾಲ ತೀರಿಸ್ಲಿಕ್ಕೆ ಒಂದು ಭಾರವಾಗಿ ಮಾರ್ಪಡುತ್ತೆ, ನೋವಾಗಿ ಮಾರ್ಪಡುತ್ತೆ. ಇನ್ನು ಕೆಲವರಿಗೆ ಮಕ್ಕಳೇ ಭಾರ ಆಗಿರ್ತಾರೆ. ನನ್ನ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಮಕ್ಕಳು ಸರಿ ಓದ್ತಾ ಇಲ್ಲ, ಮಕ್ಕಳು ಸರಿ ಜೀವಿಸ್ತಾ ಇಲ್ಲ, ಅದು ಒಂದು ಭಾರ. ಇನ್ನು ಕೆಲವರಿಗೆ ಫ್ಯಾಮ್ಲಿ ಭಾರ, ನಾವು ಕುಟುಂಬ ಗಂಡ ಹೆಂಡತಿ ಸಮಸ್ಯೆಗಳು, ಹೋರಾಟಗಳು, ಅದು ಒಂದು ಭಾರ. ಇನ್ನು ಕೆಲವರಿಗೆ ಕೆಲಸ ಇಲ್ಲದೆ ಇರೋದು, ದುಡಿಮೆ ಇಲ್ಲದೆ ಇರೋದು, ಇನ್ನು ಕೆಲವರಿಗೆ ಬಡ್ಡಿ ಕಟ್ತಾ ಇರೋದು, ಇನ್ನು ಕೆಲವರಿಗೆ ಅನಾರೋಗ್ಯ ಭಾರ. ಈ ಕೊರೋನಾ ಪ್ಯಾಂಡಮಿಕ್, ಈ ಅಂಟು ರೋಗದಿಂದ ಭಾಳ ಭಯ ಇದೆ. ಸೊ ಅದು ಒಂದು ಭಾರ. ಅಯ್ಯೋ ನನಗೇನು ತಗುಲುತ್ತೋ ಒಂದು ಭಾರ. ಕೆಲವರಿಗೆ ಭಯ, ಸೈತಾನ ಭಯ, ಭಾರ. ಸೈತಾನ ಭಾರ ನಿಜ ಭಾರ ಅದು. ನಿನ್ನ ರಾತ್ರಿ ಒಬ್ಬ ಸಿಸ್ಟರ್ ಫೋನ್ ಮಾಡಿದ್ರು, ಪಾಸ್ಟರ್ ನಾನು ಪ್ರೇಯರ್ ಮಾಡೋಕೆ ವಾಕ್ಯ ಓದೋಕೆ ಶುರು ಮಾಡಿದೆ, ನನಗೆ ಭಾರ ಅನಿಸ್ಬಿಡ್ತು ಅನ್ಸು. ಯಾಕೆ ಅವಳು ದೆವ್ವ ಇರುವಂಥ ಆ ದೆವ್ವ ದೇವ್ರ ವಾಕ್ಯ ಓದ್ಲಿಕ್ಕೆ ಬಿಡ್ತಾ ಒಂದು ಭಾರದಲ್ಲಿ ಜೀವಿಸ್ದ. ಯಾಕೆ ದೇವರೊಂದಿಗೆ ದೂರ ಇರುವಾಗ. ಸೊ ಅನೇಕ ಭಾರಗಳು. ಸೊ ಈ ರೀತಿ ಭಾರ ನಾವು ಹೊತ್ಕೊಂಡಿವಿ ಅಂದರೆ, ಭಾರದಲ್ಲಿ ಜೀವಿಸಿದ್ವಿ ಅಂದರೆ, ಭಾರದಲ್ಲಿ ಜೀವಿಸುವಾಗ ಮತ್ತು ತಲೆ ಬಾಗಿ ನಡೀತಾನೆ, ಸುಸ್ತಾಗಿ ಕಾಣ್ತಾನೆ. ಈ ಭಾರದಲ್ಲಿರುವ ಮನುಷ್ಯ ಫ್ರೀಯಾಗಿರೋಕ್ಕಾಗಲ್ಲ, ಸಮಾಧಾನ ಇರೋಕ್ಕಾಗಲ್ಲ, ಸಂತೋಷವಾಗಿರೋಕ್ಕಾಗಲ್ಲ, ಜಯದಿರಕ್ಕ. ಅದಕ್ಕೆ ದೇವ್ರು ಹೇಳ್ತಾನೆ, ಎಲ್ಲ ಭಾರವನ್ನು ಏನು ಮಾಡುತ್ತೆ, ಇಲ್ಲೇನು ತಪ್ಪದೆ, ಭಾರವನ್ನು ಹತ್ತಿಕೊಳ್ಳೋ ಪಾಪವನ್ನು ಸಹ ನಾವು ತೆಗಿ ಭಾರ ತೆಗಿ. ಅದಕ್ಕೆ ಸಮಯ ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತು ನೀವೆಲ್ಲರೂ ಕಷ್ಟಪಡಿ ಹೊರೆ ಹೊತ್ತವರೇ, ಭಾರ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬಂದರೆ ನಾನು ವಿಶ್ರಾಂತಿ ಕೊಡ್ತೀನಿ. ಸೊ ನಾವು ದೇವ್ರ ಮಕ್ಕಳು ವಿಶ್ರಾಂತಿಯಲ್ಲಿ ಜೀವಿಸಬೇಕು, ಸಮಾಧಾನವಾಗಿ ಜೀವಿಸಬೇಕು. ದೇವ್ರು ಕರೀತಾನೆ, ಬಾ ನನ್ನ ಬಳಿಗೆ, ನನ್ನ ನಂಬು, ನನ್ನ ಹಿಂಬಾಲಿಸು, ನನ್ನ ಮಾರ್ಗದಲ್ಲಿ ನಡಿ, ನನ್ನ ಬಿಟ್ಟು ಜೀವಿಸ್ಬೇಡ, ನೀನು ಭಾರದಲ್ಲಿ ಜೀವಿಸಿದ್ದೇವೆ. ಸೊ ನಾವು ದೇವ್ರ ಬಳಿಗೆ ಬರಲ್ಲ, ದೇವ್ರನ್ನ ಹಿಂಬಾಲಿಸಲ್ಲ, ದೇವ್ರನ್ನ ನಂಬಲ್ಲ, ದೇವ್ರ ಮಾರ್ಗದಲ್ಲಿ ನಡೆಯಲ್ಲ. ಅದಕ್ಕೆ ನಮ್ಮ ಜೀವನ ಇನ್ನೂ ಭಾರಕ್ಕೆ, ಗಲಿಬಿಲಿಗೆ ನಾವು ಮುಂದುವರಿತಾ ಇರ್ತೇವೆ. ಸೊ ಈ ವಾಕ್ಯ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ಯಾರಾದರೂ ಭಾರದಲ್ಲಿ ಇದ್ದೀರಾ? ಹೌದು ಬ್ರದರ್, ನೀವು ಹೇಳ್ತಾರೋ ಸತ್ಯ, ನನಗೆ ಭಾಳ ಭಾರ ಇದೆ, ನನಗೆ ಭಾರ ಆಗಿದ್ದೀನಿ, ನನ್ನ ಕುಟುಂಬನೇ ಭಾರ ಆಗಿದೆ, ನನ್ನ ಸಂಬಂಧಿಕರೇ ಭಾರ ಆಗಿದ್ದಾರೆ. ಸೊ ಆದರೆ ದೇವರ ಹೆಸರು ನಾನು ನಿಮ್ಗೆ ಹೇಳ್ತೇನೆ, ಆ ಭಾರವನ್ನು ತೆಗೆದುಹಾಕು. ಸೊ ಹೆಂಗೆ ತೆಗಿಯೋದು? ನೆಕ್ಸ್ಟ್ ಪ್ರಶ್ನೆ, ಅವಳನ್ನು ಹೆಂಗೆ ತೆಗಿಯೋದು? ಸೊ ಆ ಭಾರವನ್ನು ಹೆಂಗೆ ಇಳಿಸೋದು? ದೇವರು ನಮಗೆ ಮಾರ್ಗ ಮಾಡಿದ್ದಾರೆ ಆ ಭಾರ ಇಳಿಸಲಿಕ್ಕೆ. ಮೊದಲನೇ ಮಾರ್ಗ ದೇವರ ಕೈಲಿ ಕೊಡಬೇಕಂತ ಹೇಳುತ್ತೆ. ನಾವು ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ. ಮೊದಲೇ ಪೇತ್ರ, ನಿಮ್ಮ ಚಿಂತಾ ಭಾರವನ್ನು ನನ್ನ ಮೇಲೆ ಹಾಕಿರಿ, ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತಿಸುತ್ತಾನೆ ಅಂತ ಹೇಳುತ್ತೆ. ನೀನು ಚಿಂತೆ ಮಾಡಬೇಡ, ದೇವ್ರು ನಿನಗೋಸ್ಕರ ಚಿಂತಿಸ್ತಾನೆ. ಅದಕ್ಕೆ ನೀನು ಭಾರ. ಸೊ ಏನು, ಮಕ್ಕಳ ಭಾರನ ದೇವ ಎಸಪ್ಪ ನನ್ನ ಮಕ್ಕಳು ನೀನು ನೋಡ್ಕೊ. ಕಂಟಿನ್ಯೂ ಪ್ರೇಯರ್ ಮಾಡೋಣ ಮಕ್ಕಳಿಗಾಗಿ. ಎಡೆಬಿಡದೆ ನಮ್ಮ ಸಾಲಕ್ಕಾಗಿ ಪ್ರೇಯರ್ ಮಾಡೋಣ, ಅದಕ್ಕಾಗಿ ಕೆಲಸನೂ ಮಾಡೋಣ. ಎಡೆಬಿಡದೆ ನಮಗೆ ತೊಂದರೆ ಮಾಡ್ತಾ ಜನರೇ ಪ್ರಮಾಣ, ಎಡೆಬಿಡದೆ ಕಾಯಿಲೆಗಾಗಿ ಸಹ ಪ್ರೇಮ. ಸೊ ಇದು ಒಂದು ಈ ಭಾರದಲ್ಲಿ ಹೋರಾಟದಲ್ಲಿ ನಾವು ದೇವ್ರ ಕೈಲಿ ವಹಿಸುವಾಗಲೇ ನಾವು ಫ್ರೀಯಾಗಿ ಜೀವಿಸ್ಲಿಕ್ಕೆ ಆಗುತ್ತೆ. ದೇವ್ರ ಕೈಲಿ ವಹಿಸಲಿಲ್ಲ ಅಂದರೆ ಈ ಭಾರ ನಮ್ಮನ್ನು ಹಾಳು ಮಾಡುತ್ತೆ, ನಮ್ಮನ್ನು ನುಚ್ಚು ಮಾಡುತ್ತೆ, ನಮ್ಮ ಅನಾರೋಗ್ಯ, ನಮಗೆ ಆರೋಗ್ಯವನ್ನು ಕೆಡಿಸುತ್ತೆ, ಸಮಾಧಾನ ಕೆಡಿಸುತ್ತೆ, ಚಿಂತೆಗೊಳಪಡಿಸುತ್ತೆ, ಭಯಕ್ಕೊಳಪಡಿಸುತ್ತೆ, ನಮ್ಮನ್ನು ನುಚ್ಚು ಮಾಡುತ್ತೆ. ಅಮೆರಿಕ ದೇಶದಲ್ಲಿ ಎರಡನೇ ಮಹಾಯುದ್ಧ ನಡೆಯುವಾಗ 3 ಲಕ್ಷ ಸೈನಿಕರು ಸತ್ತರು. 3 ಲಕ್ಷ ಸೈನಿಕರು ಸತ್ತರು. ಸೈನ್ಯದಲ್ಲಿ ಹೋದವರು ಸತ್ತರು, ಬಟ್ ಸೈನ್ಯದಲ್ಲಿ ಹೋದವರಿಗಿಂತ ಹೆಚ್ಚು ಸತ್ತವರು ಮನೆಗಿರೋರದ್ದು. ಯಾಕೆ ಮನೆಯವರು ಸತ್ತರು? ಆ ದೃಶ್ಯ, ಆ ಸಮಸ್ಯೆ, ಆ ಹೋರಾಟ ಅಷ್ಟು ಮನಸ್ಸಿನಿಗೆ ಹಂಚ್ಕೊಂಡ್ಬಿಟ್ರು, ಅಷ್ಟು ಭಾರ ಮಾಡಿಕೊಂಡ್ರು. ಅಯ್ಯೋ ನಮಗೇನಾಗುತ್ತೋ, ನಮ್ಮ ದೇಶ ಏನಾಗುತ್ತೋ, ನಾವೇನಾಗ್ಬಿಡ್ತೇವೆ ಅಂತೇಳಿ ಆ ಭಯ ಹೃದಯವನ್ನು ಹಿಡ್ಕೊಂಡ್ಬಿಡ್ತು. ಆ ಭಯದಿಂದ ಅವ್ರಿಗೆ ವಿಧವಾದ ಸಮಸ್ಯೆ ಶುರುವಾಯಿತು. ಭಯ ಭಯಂಕರವಾದ ರೋಗ.
ಮನುಷ್ಯ ಭಯದಿಂದಲೇ ಬಿ ಪಿ ಏರುಪೇರು ಆಗ್ತಾ ಇರೋದು, ಭಯದಿಂದಲೇ ಎಲ್ಲ ಕಾಯಿಲೆ ಶುರು ಆಗೋದು. ಸೊ ಆ ಭಯದಿಂದ ಯುದ್ಧದಲ್ಲಿ ಸತ್ತವರಿಗಿಂತ ಮನೆಯಲ್ಲಿ ಸತ್ತವರು ಹೆಚ್ಚು ಜನ ಅಂತ. ಈ ಕೊರೋನಾದಲ್ಲಿ ಕೊರೋನಾ ಬಂದು ಸಾಯೋಕ್ಕಿಂತ ಕೊರೋನಾ ಬಂದು ಸಾರು ಹೆಚ್ಚಾಗ್ತಾರೆ. ಯಾಕೆ? ಆ ಭಯದಿಂದ, ಆ ಗಲಿಬಿಲಿಯಿಂದ. ಅದಕ್ಕಾಗಿ ಆ ಭಾರ, ಭಾರ ಇದೆ. ಇಲ್ಲ, ಈ ಲೋಕದಲ್ಲಿ ಪ್ರಯಾಣನೇ ಭಾರ, ಈ ಲೋಕದ ಪ್ರಯಾಣನೇ ಕಷ್ಟ. ಆದರೆ ಪ್ರಯಾಣ ಹಗುರವಾಗಿ ಮಾಡಲಿಕ್ಕೆ ದೇವ್ರ ಮಾರ್ಗ ಮಾಡಿದ್ದಾನೆ ನಮಗೆ. ನಮ್ಮ ಚಿಂತಾ ಭಾರ ದೇವ್ರ ಮೇಲೆ ಹಾಕಬೇಕು ಅಂದರೆ ಅದನ್ನೇ ಹೇಳಿದೆ, ಪ್ರಾರ್ಥನೆ ಮಾಡೋಣ. ಅದಕ್ಕೆ ದೇವ್ರ ಕೈಲಿ, ಅದಕ್ಕೆ ದೇವ್ರ ಮೇಲೆ ಕೊಡುವಾಗ ಒಬ್ರಿಗೊಬ್ರು ಪ್ರಾರ್ಥನೆ ಮಾಡೋದು, ಒಬ್ರಿಗೊಬ್ರನ್ನು ಬಲಪಡಿಸೋದು. ಸೊ ಈ ಚಿಂತಾ ಭಾರ ಆತ ಮೇಲೆ ಹಾಕುವಾಗಲೇ ಹಗುರವಾಗಿ ಜೀವಿಸ್ತೀವಿ. ಪೌಲನಿಗೆ ಅನೇಕ ಚಿಂತೆ, ಅನೇಕ ಭಾರ ಬಂದು, ಅನೇಕ ಹೋರಾಟ ಬಂತು. ಎಲ್ಲದರಲ್ಲಿ ಜಯಶಾಲಿ ಆದ, ಎಲ್ಲದರಲ್ಲಿ ಶೂರನಾಗಿ ಹೊರಗೆ ಬಂದ. ಯಾಕೆ? ಅವನು ದೇವ್ರ ಮೇಲೆ ಆತ್ಕೊಂಡ. ಅದಕ್ಕೆ ಹೇಳ್ತೇನೆ, ನನ್ನ ಕೃಪೆ ನಿನಗೆ ಸಾಕು ಅಂತ ದೇವ್ರು ಹೇಳಿದರು. ಸೊ ದೇವ್ರ ಕೃಪೆ ಮೇಲೆ ಆತ್ಕೊಳ್ಳೋಣ, ದೇವ್ರ ಬಲದ ಮೇಲೆ ಆತ್ಕೊಳ್ಳೋಣ. ನಮ್ಮ ಬಲ ಸಾಕಾಗಲ್ಲ, ನಮ್ಮ ಜ್ಞಾನ ಸಾಕಾಗಲ್ಲ, ನಮ್ಮ ಹಣ ಸಾಕಾಗಲ್ಲ, ನಮ್ಮ ಸಂಬಂಧಿಕರು ಸಾಕಾಗಲ್ಲ. ಈ ಲೋಕದಲ್ಲಿ ಯಾರೂ ಸಾಕಾಗಲ್ಲ. ಅದಕ್ಕೆ ದೇವರು ನಮಗೆ ಬೇಕೇ ಬೇಕಾಗಿದ್ದಾರೆ. ದೇವ್ರು ಬಿಟ್ಟು ನಾವು ಬದುಕಲಿಕ್ಕೆ ಆಗೋದೇ ಇಲ್ಲ. ಆ ನಂಬಿಕೆ ಇರುವಾಗಲೇ ಸಮಾಧಾನ ಬರೋದು. ದೇವ್ರ ಕಡೆ ತಿರುಗುವಾಗಲೇ ನಮ್ಮ ನೆಮ್ಮದಿ. ಹೇಳ್ತಾನೆ, ನನ್ನನ್ನು ಬಿಟ್ಟು ನೀವೇನು ಮಾಡ್ಲಾರ ದೇವರೇ ಹೇಳಿದಾರಲ್ಲ. ಮನುಷ್ಯ ನಾನೇ ಬಾಸ್, ನನಗೆಲ್ಲ ಗೊತ್ತು ಅಂಥೇಳಿ ಮನುಷ್ಯ ಮೆರಿತಾನೆ, ಅದು ನಿಜವಾಗಿ ನಡೆಯಲ್ಲ. ದೇವ್ರ ಮೇಲೆ ಆತ್ಕೊಳ್ಳುವಂಥ ವ್ಯಕ್ತಿ ಮಾತ್ರ ಈ ಲೋಕದಲ್ಲಿ ಸಮಾಧಾನ ಜೀವಿಸ್ಲಿಕ್ಕೆ ಸಾಧ್ಯ ಇದೆ. ಆಮೇನ್. ಅದಕ್ಕಾಗಿ ದೇವರನ್ನು ಬಿಟ್ಟು ಬದುಕಲಿಕ್ಕೆ ಆಲೋಚನೆ ಮಾಡಬೇಡ, ದೇವ್ರ ಮಾರ್ಗ ಬಿಡಬೇಡ, ದೇವ್ರ ಚಿತ್ತ ಬಿಡಬೇಡ. ಸೊ ದೇವ್ರ ಕೈಲಿ ವಹಿಸುವಾಗ ಮನುಷ್ಯ ಸಮಾಧಾನವಾಗಿ ಜೀವಿಸ್ತಾನೆ. ಚಿಂತೆ ಒಂದು ಭಯಂಕರವಾದ ರೋಗ. ಅದು ಚಿಂತೆ ನಮ್ಮನ್ನು ಮರಣಕ್ಕೆ ನಡೆಸುತ್ತೆ. ಚಿಂತೆ ಮಾಡುತ್ತಿರುವ ವ್ಯಕ್ತಿ ದಿನ ಸಾಯ್ತದನು. ಬದುಕಿದ್ರು ಸತ್ತವರಾಗಿದ್ದ. 110 ವರ್ಷದ ಒಬ್ಬ ಅಜ್ಜಿಗೆ ಇಂಟ್ರ್ಯೂ ಮಾಡಿದರು. ಇಷ್ಟು ವರ್ಷ ಬದುಕಿದೆಯಲ್ಲ, ಇನ್ನೂ ಹೆಲ್ತಿಯಾಗಿದ್ದಾರೆ, ಇಷ್ಟು ಆರೋಗ್ಯವಾಗಿದೆಯಲ್ಲ, ಏನು ಕಾರಣ ಅಂಥೇಳಿ ಅದಕ್ಕೆ ಕೊಟ್ಟಂಥ ಒಂದೇ ಒಂದು ಉತ್ತರ ಗೊತ್ತಾ? ಏನು ಗೊತ್ತಾ? ಎಲ್ಲ ಕೇಳಿಸ್ಕೊಳ್ಳಿ ದಯವಿಟ್ಟು. ನಾನು ಯಾವತ್ತೂ ಚಿಂತೆ ಮಾಡಲ್ಲ ಅಂತ ಹೇಳಿದ್ರಂತ. ನಾನು ಚಿಂತೆ ಮಾಡದಿರುವ ನಿಮಿತ್ತ ನಾನು ಆರೋಗ್ಯವಾಗಿದ್ದೇನೆ. ನಾನು ಊಟ ಮಾಡಿ ನನಗೆ ಆರೋಗ್ಯ ಕೊಡ್ತಾ ಇದೆ, ನಾನು ಒಳ್ಳೆ ನಿದ್ದೆ ಮಾಡ್ತಾ ಇದ್ದೇನೆ. ನಾನು ಚಿಂತೆ ಮಾಡದಿರೋದೇ ನಾನು ಅಷ್ಟು ವರ್ಷ ಬದುಕಕ್ಕೆ ಮುಖ್ಯ ಕಾರಣ. ಪ್ರಿಯ ಸ್ನೇಹಿತರೆ, ಅಮ್ಮ, ಸಹೋದರಿ, ಸೊ ಇದು ನಿಮಗೆ ಅರ್ಥ ಆಗುತ್ತಾ? ಸೊ ನಾನು ಮತ್ತು ನೀವು ಈ ಚಿಂತಿರುವ ಕಾಲದಲ್ಲಿ, ಸುತ್ತಿರುವ ಜನರು ಎಲ್ಲ ಭಯಂಕರವಾಗಿ ಜೀವಿಸೋ ಕಾಲದಲ್ಲಿ ದೇವ್ರ ಮಕ್ಕಳಾದ ನಾವು ಚಿಂತೆ ಇಲ್ಲದೆ ಜೀವಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಜೊತೆ ಯುಗದ ಸಮಾಪ್ತಿಯವರು ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತಾನೆ. ದೇವ್ರು ಹೇಳಿದ್ದಾರೆ ನಮಗೆ, ನಾನು ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾರೆ ಅಂತ ಬರೆಯಲ್ಪಟ್ಟಿದೆ. ದೇವ್ರು ನಿನ್ನ ಜೊತೆ ಇದ್ದಾರೆ, ಈಗಿದ್ದಾರೆ, ದೇವ್ರು ನಿನ್ನ ಪಕ್ಕನೇ ಇದ್ದಾರೆ. ಬಟ್ ಸಮಸ್ಯೆ ಏನಂದರೆ ನೀನು ನಂಬ್ತಾ ಇಲ್ಲ. ಅದೇ ನಮ್ಮ ದೊಡ್ಡ ಹೋರಾಟ. ನಾವು ನಂಬಬೇಕಾಗಿದೆ, ದೇವ್ರು ನನ್ನ ಜೊತೆ ಇದ್ದಾರೆ, ದೇವ್ರನ್ನ ನಡೆಸೋದು ನಂಬಬೇಕಾಗಿದೆ. ದೇವರ ಮಕ್ಕಳು ಅನ್ಯ ಜನರಿಗಿಂತ ಅತಿ ಶ್ರೇಷ್ಠವಾದ ಸಂತೋಷ ಜೀವಿಸ್ಬೇಕಲ್ವಾ? ಯಾಕಂದ್ರೆ ದೇವರ ಮಕ್ಕಳು, ನಿಜ ಸತ್ಯ ದೇವರ ಮಕ್ಕಳು ನಾವು. ಅದೇ ಸಂತೋಷ, ಅನೇಕ ಸಂತೋಷ ಇಲ್ಲ, ಅನ್ಯ ಜನರು ಅಂತೇಳಿ ಜೀವಿಸ್ತೀವಿ. ನಮ್ಮಂಥ ಚರ್ಚಲ್ಲಿ ಜನ ಪ್ರತಿ ಭಾನುವಾರ ಆರಾಧನೆಗೆ ಬರ್ತಾಯಿದ್ರು, ಹೋಗ್ತಾಯಿದ್ರು. ಅಲ್ಲಿ ಆ ಚರ್ಚ್ ಹತ್ರ ಮರದಲ್ಲಿ ಕೆಲವು ಹಕ್ಕಿಗಳು ಗೂಡು ಕಟ್ಕೊಂಡಿದ್ದು. ಆ ಹಕ್ಕಿಗಳು ಒಬ್ರಿಗೊಬ್ರು ಮಾತಾಡ್ಕೊಂಡು, ಒಂದು ಹಕ್ಕಿ ಆ ಜನ ಬರೋದು ನೋಡಿ, ಅವ್ರ ಮುಖ ಎಲ್ಲ ಸಣ್ಣಗಾಗಿತ್ತು, ಸಪ್ಪಗಾಗಿತ್ತು, ಬೇಸಿತ್ತು. ಚರ್ಚ್ ಒಳಗೆ ಹೋಗುವಾಗ ಬೇಸರಿಕೆಲ್ಲಿದ್ದು, ಸಪ್ಪಗಿದ್ರು. ಚರ್ಚ್ ಮುಗಿದು ಬರುವಾಗ ಒಂಥರ ಡಲ್ಲಾಗಿದ್ರು, ಒಂಥರ ಏನೋ ಕಳ್ಕೊಂಡ್ರ, ಏನೋ ಒಂದು ನೆಮ್ಮದಿ ಇಲ್ದ್ರ ಇದ್ರು. ಅದಕ್ಕೆ ಒಂದು ಹಕ್ಕಿ ಕೇಳ್ತಂತೆ, ಈ ಜನರು, ಈ ಚರ್ಚಿಗೆ ಬರೋ ಜನರು ಯಾಕೆ ಹಿಂಗೆ ಸಪ್ಪಗಿದ್ದಾರೆ, ಯಾಕೆ ಒಂದು ಡಲ್ಲಾಗಿರ್ತಾರೆ, ಯಾಕೆ ಒಂಥರ ಸಂತೋಷನೇ ಇರೋರಲ್ಲಿ? ನಾವು ಎಷ್ಟು ಜನ ಹಾಡ್ತಾ ಇದ್ದೀವಿ, ನಾವೆಷ್ಟು ಜನ ಹಾರ್ತಾ ಇದ್ದೀವಿ, ನಾವೆಷ್ಟು ಜನ ಸಂತೋಷವಾಗಿ ಚಿಲಿಪಿಲಿ ಮಾಡ್ಕೊತ ಎಷ್ಟೋ ಖುಷಿಯಾಗಿ ಜೀವಿಸ್ತಾ ಇದ್ದೀವಿ. ನಮ್ಮನ್ನು ಪೋಷಣೆ ಮಾಡುವ ರಕ್ಷಕ ಇವ್ರಿಗಿಲ್ವಾ? ರಕ್ಷಕ ಇವರು ಇಲ್ವಾ? ನಮ್ಮ ಸೃಷ್ಟಿ ಮಾಡಿದ ದೇವರು ಇವ್ರು ಸೃಷ್ಟಿ ಮಾಡಿದ ದೇವರು ಇವ್ರಿಗಿಲ್ವಾ? ಇವ್ರನ್ನ ಬಿಟ್ಬಿಟ್ಟಿದ್ದಾರಾ ಅಂತ ಹಕ್ಕಿಗಳು ಮಾತಾಡ್ಕೊಂಡು ಅಂತ. ನಿಜ ಅಲ್ವಾ? ಆ ಹಕ್ಕಿಗಳು, ಆ ಪ್ರಾಣಿಗಳು, ಆ ಸೃಷ್ಟಿ ಇರುವಂಥ ಎಲ್ಲ ಮನುಷ್ಯರನ್ನು ಬಿಟ್ಟು ಎಲ್ಲವೂ ಸಂತೋಷವಾಗಿದ್ದಾವೆ. ಆದರೆ ಮನುಷ್ಯ ಮಾತ್ರ ಕಚ್ಚಾಡೋದು, ಗಲಿಬಿಲಿ ಮಾಡೋದು, ಚಿಂತೆ ಮಾಡೋದು, ಸಾಯ್ತೀನಿ ಅನ್ನೋದು,
ಮನೆ ಬಿಡೋದು, ಮಾತು ಬಿಡೋದು, ಊರು ಬಿಡೋದು, ಹೋರಾಟ. ಕಾರಣ ಏನು? ದೇವರಿಲ್ಲದೆ ಇರೋದೇ ಮುಖ್ಯ ಕಾರಣ. ಅದಕ್ಕಾಗಿ ಅಮ್ಮ, ನಮ್ಮ ಜೀವಿತದಲ್ಲಿ ಸಮಾಧಾನ ಆಗಬೇಕಂತ ಬಯಸಿದರೆ, ನಿನ್ನ ಹತ್ರ ದುಡ್ಡು ಇರಬೇಕಂದ್ರೆ 5 ರೋಟಿ 2 ಮೀನು 5,000 ಜನರಿಗೆ ಊಟ ಮಾಡಿ ಹಾಗೆ ದೇವರು ನಿನಗೆ ಸ್ವಲ್ಪ ಹಿಟ್ಟು, ಸ್ವಲ್ಪ ಎಣ್ಣೆ, ಸ್ವಲ್ಪವೇ ಆಗಲಿ ದೇವರು ಈ ಪ್ಯಾಂಡಮಿಕ್ ಈ ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ಅಂದರೆ ಈ ಲಾಕ್ಡೌನಲ್ಲಿ ದೇವ್ರು ನಿನಗೆ ಪಾರು ಮಾಡ್ತಾನೆ. ದೇವ್ರು ತೃಪ್ತಿಯಾಗಿ ನಡೆಸ್ತಾನೆ, ನಿನಗೆ ತೃಪ್ತಿಯಾಗಿ ನಡೆಸ್ತಾನೆ. ನೀನು ಒಳ್ಳೊಳ್ಳೆ ಮಟನ್ ಚಿಕನ್ ನಿನಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದು ಬೇಕಾಗಿಲ್ಲ. ಸೊ ನೀನು ಸುಖವಾಗಿ ಬಾಳಲಿಕ್ಕೆ ಪರಲೋಕ ದೇವರು ನಮ್ಮ ಜೊತೆ ಇರಬೇಕಾಗಿದೆ. ದೇವರು ಹೊತ್ತೊತ್ತಿಗೆ ಆಹಾರ ಕೊಡ್ತಾನೆ, ದೇವರು ಹೊತ್ತೊತ್ತಿಗೆ ನಮಗೆ ಒಳ್ಳೆ ಆರೋಗ್ಯ ಕೊಡ್ತಾನೆ, ನಿದ್ರೆ ಕೊಡ್ತಾನೆ, ದೇವರು ಬಲ ಕೊಡ್ತಾನೆ. ನಮ್ಮ ಜೀವನ ಆತನ ಮೇಲೆ ಆತ್ಕೊಂಡು ಜೀವಿಸಿದರೆ ಸುಖವಾಗಿ ಬಾಳುತ್ತೇವೆ. ಹೇಳಿ ಆಮೇನ್, ಹಲ್ಲೆಲೂಯಾ. ಒಂದೇ ಒಂದು ದೇವರು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಓಕೆ, ಸೊ ಮೊದಲನೇದು ನಮ್ಮ ನಮ್ಮ ಭಾರ ಆತ ಮೇಲೆ ಆಗಬೇಕು. ಮತ್ತು ಎರಡನೇ ಅಂಶ ಹೇಳುತ್ತೆ, ಹತ್ತಿಕೊಳ್ಳುವ ಪಾಪವನ್ನು ಸಹ ತೆಗೆದಿಟ್ಟು ಅಂತ ಹೇಳುತ್ತೆ. ಅಂದರೆ ಹತ್ತಿಕೊಳ್ಳುವ ಪಾಪ. ಸೊ ಎರಡನೇದು, ನಾವು ಚೆನ್ನಾಗಿ ಜೀವಿಸ್ಬೇಕಂತ ಬಯಸಿದರೆ ಮೊದಲೇದು ನಮ್ಮ ಭಾರ ಅಂದರೆ ನಮ್ಮ ಸಮಸ್ಯೆ, ಹೋರಾಟ ಅವೆಲ್ಲ ತೆಗೆದು ಹಾಕಬೇಕು, ದೇವ್ರ ಕೈಯಲ್ಲಿ ಕೊಡಬೇಕು, ಆ ಹಕ್ಕಿಗಳ ಹಾಗೆ ಬದುಕಬೇಕು. ಎರಡನೇದು ಹತ್ತಿಕೊಳ್ಳುವ ಪಾಪದ ಬಗ್ಗೆ ಬರುವಾಗ, ಸೊ ನಮ್ಮೆಲ್ಲರ ಸಮಸ್ಯೆ, ಮನುಷ್ಯರ ಸಮಸ್ಯೆ ಅವಿಧೇಯತೆ. ದೇವರಿಗೆ ಅವಿಧೇಯರಾಗಿ ಜೀವಿಸುವಾಗ, ದೇವ್ರ ಮಾತು ಮೀರಿ ನಡೆಯುವಾಗ, ದೇವರ ಆಲೋಚನೆ ಮೀರುವಾಗ, ದೇವರ ಸತ್ಯ ಅಲಕ್ಷ್ಯ ಮಾಡುವಾಗ, ದೇವರ ಕೊಟ್ಟಿರುವಂಥ ಆತ್ಮಸಾಕ್ಷಿ ವಿರುದ್ಧವಾಗಿ ನಾವು ನಡ್ಕೊಳ್ಳುವಾಗ ಎಲ್ಲಿಂದ ಸಮಾಧಾನ ಹೊಂದ್ಕೊಳ್ತೀವಿ? ಆತ್ಮಸಾಕ್ಷಿಯಲ್ಲೇ ಹೆಚ್ಚುವರಿ ಮಾಡ್ತಿರುವಾಗ ಎಲ್ಲಿಂದ ನಮಗೆ ಸಮಾಧಾನ ಬರುತ್ತೆ? ಸೊ ಪಾಪ ಅಂತ ಹೇಳ್ತೀವಿ, ಪಾಪ ಕೊಡುವ ಸಂಬಳ ಮರಣ. ಸೊ ನಮ್ಮ ಪಾಪ ಮಾಡೋಗಿಲ್ಲ ಮತ್ತು ನಮಗೆ ನೋವು ಒಳಪಡಿಸ್ತೇವೆ, ದುಃಖ ಒಳಪಡಿಸ್ತೇವೆ. ಅದಕ್ಕಾಗಿ ನಾವು ಕರ್ತನಾದ ಯೇಸು ಮೇಲೆ ನಂಬಿಕೆ ಇಟ್ಟು, ಕರ್ತನ ಕಡೆ ತಿರುಗಿ, ನಮಗಾಗಿ ಪ್ರಾಣ ಕೊಟ್ಟಂಥ ಕರ್ತನ ಮೇಲೆ ನಂಬಿಕೆ ಇಟ್ಟು, ದೇವರೇ ನಾನು ಮಾಡಿದ ತಪ್ಪು ನಂಗೆ ಕ್ಷಮಿಸು ಅಂಥೇಳಿ ನಾವು ನಿಜ ಯಥಾರ್ಥವಾಗಿ ನಮ್ಮ ಪಾಪ ಒಪ್ಕೊಂಡ್ರೆ ನಾವು ಆಶೀರ್ವಾದವಾಗಿ ಬದುಕ್ತೀವಿ. ಕೆಲವು ಸಾಧಾರಣವಾಗಿ ನಡ್ಕೊಳ್ಳುವಂಥ ಪಾಪಗಳು, ಯಾವಾಗಲೂ ಕೋಪ ಮಾಡೋದು, ಕೋಪ ಎಲ್ಲಿ ಹೋದರೂ ಕೋಪ ತಾಪ ವೆರಿ ಡೇಂಜರಸ್. ಹತ್ಕೊಂಡಿದೆ ಪಾಪ, ಅದು ಹತ್ಕೊಳ್ಕೊಂಡು ಇವೇನೇ ಮತ್ತು ಹತ್ಕೊಳ್ತಾ ಇರೋದು ಅಂಟ್ಕೊಂಡ್ಬಿಟ್ಟಿದೆ. ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡೋದು, ಅದು ನ್ಯಾಚುರಲ್, ಸ್ವಾಭಾವಿಕವಾಗಿ ನಾವು ಹುಟ್ಟಿನಿಂದ ಬೆಳೆದ್ಬಿಟ್ಟಿದೆ. ಅದನ್ನು ಬೇರೆ ಸಮೇತ ಕೀಳಬೇಕಾಗಿದೆ. ಪ್ರತಿ ಸಾರಿ ಕೋಪ ಮಾಡೋಗೆಲ್ಲ ಆಲೋಚನೆ ಮಾಡೋಕ್ಕಿದೆ, ಕೋಪ ಮಾಡೋ ಅಗತ್ಯ ಇದೆ ಅಂತೇಳಿ ಆಲೋಚನೆ ಮಾಡಬೇಕಿದೆ. ಸೊ ಅದು ಹಿಂಗೆ ಮಾಡಿದ್ರು, ಇದು ಮಾಡಿದ್ರು, ಸಣ್ಣ ವಿಷಯ ಕಿರಿಕಿರಿ ಮಾಡೋದನ್ನು ನಾವು ನಿಲ್ಲಿಸಬೇಕಿದೆ. ಕೋಪ ಹತ್ಕೊಂಡಿದೆ, ಹೊಟ್ಟೆ ಕಿಚ್ಚು ಹತ್ಕೊಂಡಿದೆ. ಕೆಲವರು ಹೊಟ್ಟೆ ಕಿಚ್ಚು ಪಡ್ತಾರೆ, ಕೆಲವರು ಬೇಸರಿಕೆ ಪಡ್ತಾರೆ. ಅದನ್ನು ತೆಗೆದಾಗ ಅದು ಹತ್ಕೋಬಾರ್ದು ನಮಗೆ. ಅವ್ರು ಚೆನ್ನಾಗಾದರೆ, ಅಭಿವೃದ್ಧಿ ಆದರೆ ದೇವ್ರ ಸ್ತೋತ್ರ ಮಾಡಬೇಕು, ನಾವು ದೇವ್ರ ಮಕ್ಕಳು ನಾವು. ಸೊ ಹೊಟ್ಟೆ ಕಿಚ್ಚು ಅಥವಾ ಗರ್ವ, ನಾನೇ ಚೆನ್ನಾಗಿದ್ದೀನಿ, ನಾನೇ ದೊಡ್ಡವನು, ನನ್ನಂಗೆ ಯಾರಿಲ್ಲ, ಅದು ಹತ್ಕೊಂಡ್ಬಿಟ್ಟಿದೆ. ಅದು ಹತ್ಕೋಬಾರ್ದು ನಮಗೆ. ದೇವ್ರ ಕೇಳ್ತೆ, ತಗ್ಗಿಸಿಕೊಳ್ಳುವವರು ಹೆಚ್ಚಾಗ್ತಾರಂತೆ. ಚಿಕ್ಕ ಮಕ್ಕಳಂತೆ ಆದರೆ ಮಾತ್ರ ನೀನು ದೇವ್ರ ರಾಜ್ಯಕ್ಕೆ ಯೋಗ್ಯನಾಗಿದೆ ಅಂತ ಹೇಳುತ್ತೆ. ಅದಕ್ಕಾಗಿ ಹತ್ಕೊಂಡಿರುವಂಥ ಪಾಪ, ಕೋಪ, ಹೊಟ್ಟೆ ಕಿಚ್ಚು, ಗರ್ವ, ಸ್ವಾರ್ಥ, ದೊಡ್ಡಸ್ತಿಕೆ, ಭಯ, ಅವು ಸಹ ಹತ್ಕೊಂಡ್ಬಿಟ್ಟಿದೆ. ಕೆಲವು ಸರಿ ಭಯದಲ್ಲಿ ಬದುಕ್ತೀವಿ. ಸೊ ಭಯ, ಚಿಂತೆ, ಗಲಿಬಿಲಿ, ಮೊಬೈಲ್ ಹತ್ಕೊಂಡ್ಬಿಟ್ಟಿದೆ. ಕೆಲವರಿಗೆ ಗೇಮ್ಗಳು, ಆಟಗಳು ಹತ್ಕೊಂಡ್ಬಿಟ್ಟಿದೆ. ಅದು ಇಲ್ಲದೆ ಬದುಕಲಿಕ್ಕೆ ಆಗೋದಂಗೆ ಆಗಿಬಿಟ್ಟಿದೆ. ನೀರಿಲ್ಲದೆ ಪರವಾಗಿಲ್ಲಪ್ಪ, ನನಗೆ ಮೊಬೈಲಲ್ಲಿ ಡಾಟಾ ಇರಬೇಕಂತ ಹೇಳ್ತಾರೆ. ಸೊ ಹತ್ಕೊಂಡ್ಬಿಟ್ಟಿದೆ. ಮೊಬೈಲಲ್ಲಿ ಅನಗತ್ಯವಾದ ನೋಡೋದು, ಅದು ಈ ರೀತಿಯಾಗಿ ನಾವು ಜೀವಿಸುವಾಗ ನಾವು ನಿಜ ಆಶೀರ್ವಾದ ಇರೋಕ್ಕಾಗಲ್ಲ. ನಾವು ಮಾಡಬೇಕಾದನ್ನು ಮಾಡಲಿಲ್ಲ ಅಂದರೆ ನಾವು ಮೇಲೆ ಬರೋಕ್ಕಾಗಲ್ಲ. ಅದೇಂಗೆ ಮೇಲೆ ಬರೋಕ್ಕಾಗುತ್ತೆ? ಮಾಡೋದೆಲ್ಲ ಮಿಸ್ಟೇಕ್ ಮಾಡಿ ಒಳ್ಳೇದಾಗಬೇಕಂತ ಎಲ್ಲಿಂದ ಆಗುತ್ತೆ? ಅದಕ್ಕಾಗಿ ಹತ್ಕೊಳ್ಳೋ ಯಾವ ಪಾಪ ನಮ್ಮ ಹತ್ಕೊಂಡಿದೆಯೋ, ದೇವರ ಇದೆಲ್ಲ ಹತ್ಕೊಂಡಿದ್ದೆ ನಿನಗೆ ಗೊತ್ತು ಮತ್ತು ನನಗೂ ಸಹ ಗೊತ್ತು. ಸೊ ಹತ್ಕೊಂಡ್ರ ಪಾಪವನ್ನು ದೇವರ ಮುಂದೆ, ಸ್ವಾಮಿ ಸಾರಿ, ನಾನು ಈ ರೀತಿ ನಡ್ಕೊಂಡೆ, ಕ್ಷಮಾಪಣೆ ಕೇಳುವಾಗ ನಮ್ಮ ಜೀವನ ಆಶೀರ್ವಾದವಾಗಿ ಬೆಳೆಯುತ್ತೆ. ಆಮೇನ್, ಹಲ್ಲೆಲೂಯಾ. ಯಾವ ಪಾಪ ಹತ್ಕೊಂಡಿದೆ, ಯಾವ ಸಮಸ್ಯೆ ಹತ್ಕೊಂಡಿದೆ. ಈಗ ಅಂಟು ರೋಗ ಹಂಚ್ಕೊಬಾರ್ದು, ನಾವು ಭಾಳ ಹುಷಾರಾಗಿದ್ದೀವಿ. ಅದೇ ರೀತಿಯಲ್ಲಿ ಈ ರೋಗ ಹತ್ಕೋಬಾರ್ದು ಯಾವ ರೀತಿ ನಾವು ಜಾಗ್ರತೆ ಇದ್ದೀವೋ, ಅದೇ ರೀತಿಯಲ್ಲಿ
ಈ ಪಾಪಗಳು ನಮ್ಮನ್ನು ಹತ್ಕೋಬಾರ್ದು, ಈ ಪಾಪ ನಮ್ಮನ್ನು ಅಂಟ್ಕೋಬಾರ್ದು, ಇದು ಕೆಟ್ಟದ್ದು ಅಂಟ್ಕೋಬಾರ್ದು, ನನಗೆ ಈ ಕೆಟ್ಟ ಕಾರ್ಯ ಅಂಟ್ಕೋಬಾರ್ದು ಅಂಥೇಳಿ ನಾವು ತೀರ್ಮಾನ ಮಾಡಿದೆ, ಮನಸ್ಸು ಮಾಡಿದ್ವಿ ಅಂದರೆ ನಾವು ಹೊರಗೆ ಬರ್ತೀವಿ. ರೋಗಕ್ಕಿಂತ ಅಪಾಯವಾದ್ದು ಪಾಪಕ್ಕಾಗಿ ದೇವರು ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಮೂರನೇದು, ಭಾರ ತೆಗೆದುಹಾಕೋಣ, ಬಿಟ್ಬಿಡಿ, ಭಾರ ಬಿಟ್ಬಿಡಿ, ದೇವ್ರ ಕೈಲಿ ವಹಿಸ್ಬಿಡೋಣ, ಪಾಪವನ್ನು ಬಿಟ್ಬಿಡೋಣ, ಪಾಪ ಹತ್ಕೊಳ್ಳೋ ಪಾಪವನ್ನು ಸಹ ತೆಗೆದುಹಾಕೋಣ. ಮೂರನೇದು ಮತ್ತು ಕೊನೆಯದು, ರೋಮಾಪುರ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬರೋಣ. ನನಗೆ ಭಾಳ ಇಷ್ಟವಾದ ವಾಕ್ಯ ಭಾಗ ಇದು. ಯಾವಾಗಲೂ ನಾನು ನನ್ನ ಮನೇನ ಸ್ವಲ್ಪ ಇಟ್ಕೊತೀನಿ, ಯಾವಾಗಲೂ ಭಾಳ ಸರಿ ಓದ್ತೀನಿ. ಸೊ ಈ ವಾಕ್ಯವನ್ನು ನಾನು ಮತ್ತೊಂದು ಸಾರಿ ನಿಮ್ಮ ಹತ್ರ ಓದ್ತೀನಿ. ರೋಮಾಪುರ ಪತ್ರಿಕೆ 4ನೇ ಅಧ್ಯಾಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. 4ನೇ ಅಧ್ಯಾಯ 17ನೇ ವಚನದಿಂದ. ಮೊದಲನೇದು, ನಮ್ಮ ಭಾರ ತೆಗೆದುಹಾಕಬೇಕು, ಹತ್ತಿಗಳ ಪಾಪ ತೆಗೆದುಹಾಕಬೇಕು. ಮೂರನೇದು, ಅಪನಂಬಿಕೆಯನ್ನು ತೆಗೆದುಹಾಕಬೇಕು. ಅಪನಂಬಿಕೆ ನಮ್ಮನ್ನು ಸಂತೋಷವಾಗಿ ಜೀವಿಸಲಿಕ್ಕೆ ಬಿಡೋದೇ ಇಲ್ಲ. ಓಕೆ, ನೋಡೋಣ. 4ನೇ ಅಧ್ಯಾಯ, ರೋಮಾಪುರ 4ನೇ ಅಧ್ಯಾಯ 17ನೇ ವಚನ, ಪುಟ 182. ಓಕೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದೆನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಾಹಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಅಬ್ರಾಹಮನ ಬಗ್ಗೆ ಮಾತಾಡ್ತಿದೆ. ಅಬ್ರಾಹಮನ ದೇವರು ಆರಿಸ್ಕೊಂಡ್ರು, ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಈಗ ದೇವರು ಅಬ್ರಾಹಮನ ನಮ್ಮನ್ನು ಆರಿಸ್ಕೊಂಡಿದ್ದಾರೆ. ಸೊ ದೇವರು ಅಬ್ರಾಹ್ಮ ಹೇಳಿದ್ರು. ಅಬ್ರಾಹಮನ ನಂಬಿಕೆ ಬಗ್ಗೆ ಹೇಳ್ತೀವಿ ನೋಡ್ರಿ. 17ನೇ ಭಾಗ, ದೇವರು ಸತ್ತವರನ್ನು ಬದುಕಿಸುವನಾಗಿಯೂ, ಎಂತ ನಂಬ್ತಾನೆ ಅಬ್ರಾಹಮ? ದೇವರು ಸತ್ತವರನ್ನ ಬದುಕಿಸುವನಾಗಿಯೂ, ನೆಕ್ಸ್ಟ್ ಇಲ್ಲದನ್ನು ಇರುವುದಾಗಿಯೂ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಾಹಮ ನಂಬಿದನು. ದೇವರು ನಂಬಿದ ಹೇಳ್ತಲ್ಲ ಅಬ್ರಾಹಮ ಏನಂತಾನೆ? ದೇವರು, ನಾನು ನಂಬಿರೋ ದೇವರು ಸತ್ತವ್ರನ್ನ ಬದುಕಿಸ್ತಾನೆ, ಇಲ್ಲದೆ ಇರುವುದನ್ನು ಇರುವಂತೆ ಕರೆಯುತ್ತಾನೆ. ಈಗ ನಿನಗೆ ಮನೆ ಇಲ್ಲ, ನನಗೊಂದು ಮನೆ ಆಗಿದೆ. ನಿನಗೆ ಮಕ್ಕಳಾಗಿಲ್ಲ, ನನ್ನ ಮಕ್ಕಳಾಗಿದ್ದಾರೆ. ದೇವ್ರು ನಿಮ್ಮ ಮಕ್ಕಳಾಗಿದೆ ಅಂತ ದೇವ್ರು ಹೇಳ್ತಾನೆ. ಅಂದರೆ ಇಲ್ಲದೆ ಇರುವಂತೆ ಹೇಳ್ಬೇಕಂತ ನಾವು. ನಿನ್ನ ಆರೋಗ್ಯ ಇಲ್ಲ, ಈಗ ನಾನು ಆರೋಗ್ಯವಾಗಿದ್ದೇನೆ. ಸಮಾಧಾನ ಇಲ್ಲ, ನಾನು ಸಮಾಧಾನವಾಗಿದ್ದೇನೆ. ನೀನು ಹೇಳ್ಕೋಬೇಕಾಗಿದೆ. ಕರೆಯುವ ದೇವರು, ಮಾತಾಡಬೇಕಿದೆ, ನಾನು ಚೆನ್ನಾಗಿದ್ದೀನಿ, ದೇವ್ರು ನನ್ನ ಜೊತೆ ಇದ್ದಾರೆ, ದೇವ್ರು ನನ್ನ ಕೈ ಬಿಡಲ್ಲ. ಸೊ ನಾವು ಮಾತಾಡಬೇಕಿದೆ, ಹೇಳಬೇಕಿದೆ. ಬರೀ ಮನಸ್ಸಿಟ್ಕೊಳ್ಳೋದಲ್ಲ, ನೀ ಹೇಳಬೇಕಿದೆ. ಯಾವಾಗ ಹೇಳ್ತೇವೋ ಆಗ ಆಶೀರ್ವಾದವಾಗಿರ್ತೀವಿ. ನಾವು ಮಾತಾಡಬೇಕಿದೆ. ನಾವು ಮಾತಾಡುವಂಥ ಮಾತುಗಳು ನಮಗೆ ಆಶೀರ್ವಾದ ತರುವಂಥ ಮಾತು. ನಾನು ಸರಿ ಇಲ್ಲ, ನನಗೆ ಯಾರಿಲ್ಲ, ನಾನು ಸಾಯಬೇಕು, ನನಗೆ ದಿಕ್ಕಿಲ್ಲ, ನನಗೆ ಗತಿ ಇಲ್ಲ, ಅದನ್ನು ಹೇಳಬೇಡ. ನೀ ದೇವ್ರ ಮಗಳಲ್ಲ. ಹಂಗೆ ಹೇಳೋದಾದ್ರೆ ದೇವ್ರ ಮಕ್ಕಳು ಅಂತಾರೆ, ದೇವ್ರು ನನ್ನ ಜೊತೆದ್ದಾರೆ, ದೇವ್ರನ್ನ ಆಶೀರ್ವಿಸ್ತಾರೆ, ದೇವ್ರು ಆಶೀರ್ವಾದ ಮಾಡಿದ್ದಾರೆ, ಆಶೀರ್ವಿಸ್ತಾರೆ, ನಡೆಸ್ತಾರೆ, ನಾನು ಕಡಿಮೆ ಆಗಲ್ಲ ಅಂತ ನಂಬಿಕೆ ಇರಬೇಕು. ಸೊ ಅಬ್ರಾಹಮ ಏನು ನಂಬಿದ? ದೇವರು ಸತ್ತವ್ರನ್ನ ಬದುಕಿಸ್ತಾನೆ, ಇಲ್ಲದೇನು ಇರುವಂತೆ ಕರೀತಾನೆ ಅಂಥೇಳಿ ಅಬ್ರಾಹಮನು ನಂಬಿದನು. ಆಮೇನ್, ನಂಬಿದನು. ಮುಂದೆ ನೋಡಿ ಏನಂತ, 18ನೇ ವಚನ, ನಿನ್ನ ಸಂತಾನವು ನಕ್ಷತ್ರದಷ್ಟುಂಟಾಗುವುದೆಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದಿರುವುದರಿಂದ. ಅಂದರೆ ನಿನ್ನ ಸಂತಾನ ನಕ್ಷತ್ರದಷ್ಟು ಆಗುತ್ತೆ ಅಂತ ಹೇಳಿ ದೇವ್ರು ಹೇಳಿದರು. ಬಟ್ ಅವನಿಗೇನು ಮಾರ್ಗ ತೋರ್ತಾ ಇಲ್ಲ. 100 ವರ್ಷದ ಮಕ್ಕಳೇ ಆಗಿಲ್ಲ. ಅದೆಂತ ಸಾಧ್ಯ? ತೋರದೇ ಇರುವುದರಿಂದ ಅಬ್ರಾಹಮನು ತಾನು ಅನೇಕ ಜನಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ನಿರೀಕ್ಷೆ ಸಾಧ್ಯನೇ ಇಲ್ಲ, ನಂಬಲಿಕ್ಕೆ ಸಾಧ್ಯನೇ ಇಲ್ಲದಿರುವಾಗ ಏನಂತೆ? ನಿರೀಕ್ಷಿಸಿ ನಂಬಿದನು. ಗುರ್ತು ಮಾಡಿ ಪೆನ್ನಿದ್ರೆ, ನಿರೀಕ್ಷಿಸಿ ನಂಬಿದನು. ಏನು ನಿರೀಕ್ಷಿಸಿ ನಂಬಿದನು? ಮಕ್ಕಳಾಗ್ಲಿಕ್ಕೆ ಚಾನ್ಸ್ ಇಲ್ಲ, 100 ವರ್ಷ ಆಗಿದೆ. ಇಬ್ಬರಿಗೂ 100, ಒಬ್ರಿಗೆ 90, ಅದು ಹೆಂಗೆ ಮಕ್ಕಳಾಗ್ತವೆ? ನಿರೀಕ್ಷೆ ಇಲ್ದಿರುವಾಗ ಸಹ ಅಬ್ರಾಹಮ ನಿರೀಕ್ಷಿಸಿದ. ಅಂದರೆ ಹೋಪ್ಡ್, ಈ ನಂಬಿದ, ನಿರೀಕ್ಷಿಸಿದ. ನೋ ಅದೇ ಆಗುತ್ತೆ, ನೋ ದೇವ್ರ ಸುಳ್ಳು ಹೇಳಲ್ಲ, ದೇವ್ರು ಮಾಡ್ತಾನೆ ಅಂತ ನಿರೀಕ್ಷಿಸಿ ನಂಬಿದ. ನೋಡಿ, ನಿರೀಕ್ಷಿಸಿ ನಂಬಿದ. ಮುಂದೆ ಹೇಳುತ್ತೆ ನೋಡಿ, ಅವನು ಹೆಚ್ಚು ಕಡಿಮೆ 100 ವರ್ಷನಾಗಿದ್ದು ತನ್ನ ದೇಹ ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಫಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ. ಯೋಚನೆ ಮಾಡ್ತಾನೆ. ನಾವಲ್ಲಿ ಅವನು ನಮ್ಮಂಗೆ ಮನುಷ್ಯ, ಅವನು ಯೋಚನೆ ಮಾಡಿದೆ, ಅಯ್ಯೋ ನನ್ನ ಹೆಂಡತಿ 90 ವರ್ಷ, ನನಗೆ 100 ವರ್ಷ, ಈಗ ಹೆಂಗೆ ಮಕ್ಕಳಾಗ್ತವೆ? ಸಾಧ್ಯ ಇಲ್ಲ, ಮಕ್ಕಳಾಗಲ್ಲ. ಅವನು ನೀನು ಆಲೋಚನೆ ಮಾಡ್ತೀವಿ, ಈ ಕೊರೋನಾ ಕಾಲದಲ್ಲಿ ನಾನು ಹೆಂಗೆ ಬದುಕ್ತೀನೋ, ನನಗೆ ದುಡ್ಡು ಹಾಕೋರು ಯಾರಿಲ್ಲ, ನನಗೆ ಹಣ ಇಲ್ಲ, ನನಗೆ ಸಹಾಯ ಮಾಡೋ ಯಾರಿಲ್ಲ, ನನಗೆ ಈ ಕಾಯಿಲೆ ಇದೆ, ನನಗೆ ಓಡಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಾನು ಏನು ಮಾಡಲಿ, ಯಾರೊಬ್ಬರು ಬರೋಂಗಿಲ್ಲ. ಸೊ
ಅಂಥ ಸ್ಥಿತಿಯಲ್ಲಿ ಸಹ ಏನು ಮಾಡ್ತೆ ನೋಡಿ, ಅಬ್ರಾಹ್ಮ ಎಂಥ ಸ್ಥಿತಿಯಲ್ಲಿ ನಂಬಿದ್ದಾನೆ, ಎಂಥ ಟಫ್ ಆದ ಟೈಮಲ್ಲಿ ನಂಬಿದ್ದಾನೆ. 100 ವರ್ಷ 90 ವರ್ಷ ಆದರೂ ಅದನ್ನು ಮೀರಿ ಆಲೋಚನೆ ಮಾಡ್ತಾನೆ, ಅದನ್ನು ಮೀರಿ ಬಯಸ್ತಾ ಇದ್ದಾನೆ. ದೇವ್ರು ಮಾಡ್ತಾನೆ, ದೇವ್ರಿಗೆ ಸಾಧ್ಯ ಇದೆ, ದೇವ್ರು ಮಾಡ್ತಾನೆ. ಸೊ ನಾವು ನಂಬಬೇಕಾಗಿದೆ. ಇಲ್ಲ, ಯಾರು ಬರ್ತಾ ಇಲ್ಲ ಮನೆಗೆ, ಯಾರು ಕೊಡೋಕ್ಕಾಗ್ತಾಯಿಲ್ಲ, ಬಟ್ ದೇವ್ರು ಹೆಂಗೋ ಒಂದು ಮಾರ್ಗ ಮಾಡ್ತಾನೆ. ನಿರೀಕ್ಷಿಸಿ ನಂಬಿದ. ಸೊ ಹೇಳುತ್ತೆ, ಅವನ ಯೋಚಿಸಿದಾಗಿ ಅವನ ನಂಬಿಕೆ ಕುಂದಲಿಲ್ಲ. ಅಂದರೆ ನಂಬಿಕೆ ಕಡಿಮೆ ಆಗಲಿಲ್ಲ ಅಂತ. ಈ ಕಾಲದಲ್ಲಿ ನಮಗೆ ಬೇಕಾಗಿದೆ ಈ ಮಾತುಗಳೇ. ನಂಬಿಕೆ ಕುಂದಬಾರ್ದು, ನಿರೀಕ್ಷೆಯಿಂದ ಬದುಕಬೇಕು. ಮತ್ತು 20ನೇ ವಚನ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲನಾಗಲಿಲ್ಲ. ದೇವರು ಹೇಳಿರುವ ಮಾತಿನ ಬಗ್ಗೆ ಅಪನಂಬಿಕೆ ಪಡಲಿಲ್ಲ, ಚಂಚಲ ಮಾಡ್ಕೋಬೇಡ. ದೇವರಿಲ್ಲಿದ್ದಾನೆ, ದೇವ್ರ ಯಾಕೆ ಪರಿಸ್ಥಿತಿ ದೇವರು. ಸೊ ಕೆಲವು ಮೂರ್ಖ ಸ್ತ್ರೀಯರು ಬೈಬಲಲ್ಲಿ ಯೋಬನ ಹೆಂಡತಿ ಹೇಳಿದಾಗೆ ನಾವು ಹೇಳಬಾರ್ದು, ಪರಿಸ್ಥಿತಿ ಬಂದಾಗ ನಾವು ನಡ್ಕೋಬಾರ್ದು. ನಾವು ಪರಿಸ್ಥಿತಿಯನ್ನು ಮೀರಿ ನಿಂತ್ಕೋಬೇಕಾಗಿದೆ. ಆಮೇನ್. ಅವನು ಮಾಡ್ತಾನೆ, ಚಂಚಲ ಮಾಡ್ಕೊಳ್ಳ, ಅಪನಂಬಿಕೆಯಿಂದ ಜೀವಿಸಲಿಲ್ಲ. 21ನೇ ವಚನ ಹೇಳ್ತದೆ, ನೋಡಿ ದೇವರನ್ನು ಘನಪಡಿಸುವನಾಗಿ, ದೇವಾದಿ ದೇವನೇ ನಿನಗೆ ಸ್ತೋತ್ರ ಅಂತ ಹೇಳಿದಂತ, ಘನಪಡಿಸಿ ಆರಾಧನೆ ಮಾಡಿದಂತ. ಆತನು ತನ್ನ ವಾಗ್ದಾನ ನೆರವೇರಿಸುವಿಕೆ ಸಮರ್ಥನೆಂದು ಪೂರ ಭರವಸೆ ಬಿಟ್ಟು. ನೋಡಿ ಎಷ್ಟು 3 ಪದ, ಇದು 4-5ನೇ ಪದ ಇದು ಹೇಳ್ತಾ ಇರೋದು ನಾನು ನಿಮಗೆ. ನಿರೀಕ್ಷಿಸಿ ನಂಬಿದನು, ನಂಬಿಕೆ ಕುಂದಲಿಲ್ಲ, ಪೂರ ಭರವಸೆ ಬಿಟ್ಟಂತೆ. ಪೂರ ಭರವಸೆ ಇಟ್ಟಂತೆ, ಅರ್ಧ ಭರವಸೆ ಇಲ್ಲ, ಪೂರ ಭರವಸೆ ಇಟ್ಟು. ದೃಢ ನಂಬಿಕೆ ಉಳ್ಳವನಾದನು. ಎಂದರೆ ದೃಢ ನಂಬಿಕೆ, ಸ್ಟ್ರಾಂಗ್ ಫೇತ್. ಸ್ವಲ್ಪ ನಂಬಿಕೆನಿದೆ, ದೊಡ್ಡ ನಂಬಿಕೆನೂ ಇದೆ. ಸ್ವಲ್ಪ ನಂಬಿದರೆ ಸ್ವಲ್ಪ ಆಗುತ್ತೆ, ದೊಡ್ಡ ನಂಬಿದರೆ ದೊಡ್ಡ ಕಾರ್ಯ ಆಗುತ್ತೆ. ನೀನು ನಂಬಬೇಕು, ನಿನ್ನ ಆಲೋಚನೆ ವಿಸ್ತಾರ ಆಗಬೇಕು. ನಂಬಿಕೆಯಲ್ಲಿ ಆಲೋಚನೆ ಇದೆ, ನೀನು ಆಲೋಚನೆ ನಂಬಬೇಕು, ನಿನ್ನ ಆಲೋಚನೆ ವಿಸ್ತಾರ ಆಗಬೇಕು. ಅದೇ ಯಶಸ್ವಿ ಕೊಡೋದು. ದೃಢ ನಂಬಿಕೆ ಉಳ್ಳವನಾದನು. 22ನೇ ವಚನ, ಆದ್ದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದ್ದು. ಆದ್ದರಿಂದ ಅವನ ನಂಬಿಕೆ ಅವನ ಲೆಕ್ಕದಿಂದ ನೀತಿವಂತ ಅಂತ ಹೇಳಿ. ಅಬ್ರಹಾಮ ನೀತಿವಂತನಂತ. ಹೆಂಗೆ ನೀತಿವಂತನಾದ? ನಂಬಿಕೆಯಿಂದಲಂತ. ಏನು ನಂಬಿದ? ದೇವರು ದೊಡ್ಡವನು, ದೇವರು ಸತ್ತವ್ರನ್ನ ಬದುಕಿಸ್ತಾನೆ, ದೇವರಿಗೆಲ್ಲ ಸಾಧ್ಯ ಅಂತೇಳಿ ಅವನ ನಂಬಿಕೆ ಪರಿಶುದ್ಧನಾಗಿ ಮಾಡ್ತಂತ. ಹಾಗಾದರೆ ಪರಿಶುದ್ಧವಾಗಿ ಮಾಡಿದೆ. ನೀತಿವಂತರು ಯಾರು? ದೇವ್ರ ಮೇಲೆ ನಂಬಿಕೆ ಇಡೋರು, ದೇವ್ರ ವಾಕ್ಯದ, ದೇವ್ರು ಹೇಳಿರೋ ಮಾತಿನ ಮೇಲೆ ನಂಬಿಕೆ ಇಡೋರು, ದೇವ್ರ ವಾಕ್ಯವನ್ನು ಧ್ಯಾನ ಮಾಡಿ ಅದನ್ನು ನಂಬೋರು, ಅವರೇ ನೀತಿವಂತರು. ಯಾರು ನಂಬ್ತಾ ಇಲ್ವೋ ಅವರೆಲ್ಲರೂ ಅನೀತಿವಂತರು, ಪಾಪಿಗಳಂತ ಹೇಳುತ್ತೆ. ಹಾಗಾದರೆ ಸ್ನೇಹಿತರೆ, ನೀತಿವಂತರಾಗಿ ಬದುಕಬೇಕಂದ್ರೆ ನಾವೇನು ಮಾಡಬೇಕು? ದೇವರ ಮೇಲೆ, ದೇವ್ರ ವಾಕ್ಯದ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ. ಆಮೇಲೆ ಯಾವಾಗ? ಟಫ್ ಟೈಮಲ್ಲಿ, ಹೋರಾಟದಲ್ಲಿ, ಸಮಸ್ಯೆ ಬರುವಾಗ ನಿರೀಕ್ಷೆ ಕಳ್ಕೊಳ್ಳದೆ ನಾವು ನಂಬಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ನೋಡಿ 24ನೇ ವಚನ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು, ಕರ್ತನಾದ ಯೇಸುವನ್ನು ಸತ್ತವರೊಳಗೆ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ, ನಾವು ಯೇಸು ನಂಬಿದೇವಲ್ಲ, ನಂಬುವ ನಮಗೂ ಏನಂತೆ? ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು. ಕರ್ತನಾದ ಯೇಸುವನ್ನು ನಂಬುವುದಾದರೆ, ಯೇಸು ಕ್ರಿಸ್ತ ನನ್ನ ಪಾಪಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ, ಆತನು ಸತ್ತು ಹೂಣಲ್ಪಟ್ಟು 3ನೇ ಎದ್ದು ಬಂದಿದ್ದಾರೆ, ಯೇಸು ನನಗಾಗಿ ರಕ್ತ ಸುರಿಸಂತ ನೀನು ನಂಬುವುದಾದರೆ ನೀನು ಯಾರು? ನೀತಿವಂತ. ಅನೀತಿವಂತ ಅಂದರೆ ಅವ್ರ ಮಾತು ನಂಬಲೇಬೇಡ, ಅವ್ರ ಸಾಹಸಕ್ಕೆ ಹೋಗಲೇಬೇಡ. ದೇವ್ರು ಹೇಳ್ತಾರೆ, ಯೇಸುವನ್ನು ಕರ್ತನಾದ ಯೇಸು ಸತ್ತು ಎದ್ದು ಬಂದನಂತ ನೀನು ನಿಜವಾಗಿ ನಂಬಿದರೆ ಯು ಆರ್ ರೈಚಸ್ ಪರ್ಸನ್, ನೀತಿ ಉಳ್ಳ ವ್ಯಕ್ತಿ ಆಗಿದೆ ಅಂತ ದೇವರು ಹೇಳಿದ. ಇದನ್ನು ನಂಬು. ಹೇಳಿ, ನಾನು ನೀತಿವಂತನಾಗಿದ್ದೇನೆ, ಕರ್ತನಾದ ಯೇಸುವನ್ನು ನಂಬಿದ್ದೇನೆ, ನಾನು ನೀತಿವಂತನಾಗಿದ್ದೇನೆ. ಆಮೇನ್, ಆಮೇನ್, ಹಲ್ಲೆಲೂಯಾ. ಮುಂದೆ ಹೇಳುತ್ತೆ, ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಲ್ಪಟ್ಟನು. ಅಂದರೆ ನಮ್ಮ ಅಪರಾಧ ನಿಮಿತ್ತ ಯೇಸು ಸತ್ತನು, ನಮ್ಮ ನೀತಿವಂತರಾಗಿ ಮಾಡಲಿಕ್ಕೆ ಹೇಳುತ್ತೆ. ನಮಗೆ ನೀತಿವಂತ ನಿರ್ಣಯ ಉಂಟಾಗುವ ನಿಮಿತ್ತ ಜೀವನ ಎಬ್ಬಿಸಲು. ಯೇಸು ಜೀವನ ಎದ್ದು ಬಂದಿದ್ದು ನಮ್ಮ ನೀತಿವಂತರಾಗಿ ಮಾಡಲಿಕ್ಕೆ. ಆತನು ಎದ್ದು ಬಂದಿದ್ದಕ್ಕೆ ನಮಗೆ ರಕ್ಷಣೆ ಉಂಟಾಗಿದೆ. ಹಾಗಾದರೆ ನೀನು ಮತ್ತು ನಾವ್ಯಾರು? ನೀತಿವಂತರು. ಯಾವಾಗ ನೀತಿವಂತರಾಗ್ತೀವಿ? ದೇವರ ಅಬ್ರಹಾಮ ನಂಬಿದಂತೆ ನಾವು ದೇವರ ವಾಕ್ಯವನ್ನು ನಂಬುವಾಗ, ದೇವರ ವಾಕ್ಯದಲ್ಲಿ ಜೀವಿಸುವಾಗ ನಾವು ನೀತಿವಂತ. ನನ್ನ ಮನೆ ನೀತಿವಂತ ಮನೆ. ನೀತಿವಂತರ ಮನೆಗೆ ವಿರುದ್ಧವಾಗಿ ಯಾರಾದರೂ ದಂಗೆ ಇದ್ದರೆ ದೇವರು ಅದನ್ನು ನೋಡುವನಾಗಿತ್ತು. ದೇವ್ರ ವಾಕ್ಯ ಹೇಳುತ್ತೆ, ಹಳೆ ಒಡಂಬಡಿಕೆ ಎಲ್ಲ ಅನೇಕ ಕಡೆ ಹೇಳುತ್ತೆ, ದೇವರು ನೀತಿವಂತರಿಗಾಗಿ ಪ್ರತಾಪ ತೋರಿಸ್ತಾ ಅಂತ.
ದೇವರು ನಿನ್ನನ್ನು ನಿಜವಾಗಿ ಕಾಪಾಡ್ತಾನೆ. ಆ ನಿರೀಕ್ಷೆಯಲ್ಲಿ ನಾವು ಬದುಕೋರಾಗಿರೋಣ. ನಂಬಿಕೆ. ಸೊ ಅಬ್ರಹಾಮನ ಒಂದೇ ಒಂದು ಸೀಕ್ರೆಟ್ ಏನು ಹಾಗಾದರೆ ಅಬ್ರಹಾಮ ಯಶಸ್ವಿ ಆಗಲಿಕ್ಕೆ? ದೇವರು ಹೇಳಿದ್ದನ್ನು ನಂಬಿದ. ಹಾಗಾದರೆ ಈ ಕಾಲದಲ್ಲಿ, ಈ ಕಷ್ಟ ಕಾಲದಲ್ಲಿ ಅಬ್ರಹಾಮ 100 ವರ್ಷ ಹೆಂಡತಿ ಗಂಡ 100, ಹೆಂಡತಿ 90 ಅವ್ರು ನಂಬಿ ಜಯ ಹೊಂದರು. ಸೊ ಈಗ ಭಯಂಕರ ಸ್ಥಿತಿಯಲ್ಲಿದೆ. ಈಗ ನಾವು ಏನು ಮಾಡಬೇಕು? ನಂಬಿಕೆಯಿಂದಲೇ ಹೆಜ್ಜೆ ಇಡಬೇಕು. ನಂಬಿಕೆ ಅಂದರೆ ಏನು? ದೇವರು ಸತ್ತವರನ್ನು ಬದುಕಿಸೋನಾಗಿಯೂ ಇಲ್ಲದಿರುವನ ಇರುವಂತೆ ಕರೆಯುವನಾಗಿಯೂ ಇದ್ದಾನೆ ಅಂತ ನಂಬಿ. ಆಮೆನ್. ಹಲ್ಲೆಲೂಯಾ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬನ್ನಿ. ಒಂದು ವಾಕ್ಯ ಓದೋಣ. 6ನೇ ಅಧ್ಯಾಯ, 11:6 ಪುಟ 289. ಆದರೆ ನಂಬಿಕೆ ಇಲ್ಲದೆ, ಪೆನ್ನಿದ ಗುರುತು ಮಾಡಿ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಮೆಚ್ಚಿಸೋದು ಅಸಾಧ್ಯ. ದೇವ್ರು ಮೆಚ್ಚಲ್ಲ ಅಂತ. ನಂಬಿಕೆ ಇಲ್ಲ ಅಂದರೆ ಎಲ್ಲೇ ಪ್ರೇಯರ್, ಎಲ್ಲೇ ವಾಕ್ಯ, ಎಲ್ಲೇ ಚರ್ಚು, ಎಲ್ಲೇ ಕಾಣೆ ಕೊಡೋದು. ನಂಬಿಕೆ ಇಲ್ಲ ಅಂದರೆ ದೇವ್ರು ಮೆಚ್ಚಲ್ಲ ಅಂತ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬೋದು ಅವಶ್ಯ. ದೇವ್ರ ಬಳಿಗೆ ಬಂದರೆ ದೇವ್ರನ್ನ ನಂಬೇಕಂತ. ದೇವ್ರು ಮೆಚ್ಚಕ್ಕಾಗೋದಿಲ್ಲ ಅಂತ, ಅಸಾಧ್ಯ ಅಂತ. ಸೊ ದೇವ್ರು ನೀನು ಮೆಚ್ಚಬೇಕಂದ್ರೆ, ನನ್ನನ್ನು ಮೆಚ್ಚಬೇಕಂದ್ರೆ ಏನು ಬೇಕಿದೆ? ನಂಬಿಕೆ ಬೇಕಿದೆ. ಯಾವಾಗ ನಂಬಿಕೆ ಬೇಕಿದೆ? ಟಫ್ ಟೈಮಲ್ಲಿ, ಕಷ್ಟದ ಸಮಯದಲ್ಲಿ ಬೇಕಿದೆ. ಅನುಕೂಲ ಇರುವಾಗ ಅದು ಎಲ್ಲರೂ ನಂಬ್ತಾರೆ. ಬಟ್ ಟಫ್ ಟೈಮಲ್ಲಿ ನಂಬುವುದೇ, ದೇವರೇ ನೀನೇ ನನ್ನ ಒಡೆಯ, ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ, ನನ್ನ ನಡೆಸುವ ದೇವರಿನಾಗಿದ್ದಿ, ಕಾಯುವ ದೇವರಿನಾಗಿದ್ದಿ, ಹಲ್ಲೆಲೂಯಾ ಅಂತ ನೀನು ನಂಬಿಕೆ. ನಾನು ಅನೇಕ ಸಾರಿ ಚರ್ಚಲ್ಲಿ ಇದನ್ನು ಹೇಳಿದ್ದೀನಿ, ಬಟ್ ಕೆಲವರು ಈ ಯೂಟ್ಯೂಬ್ ಮೂಲಕ ಅನೇಕರು ಕೇಳಿಲ್ಲ, ಬಟ್ ದೂರದಲ್ಲಿ ಕೇಳಲಿಕ್ಕೆ ನಾನು ಹೇಳ್ತಾ ಇದ್ದೀನಿ. ಒಬ್ಬ ಪಾಸ್ಟರ್ ಹತ್ರ ಬಂದುಬಿಟ್ಟು, ಈ ಟಿ ವಿ ಪ್ರೋಗ್ರಾಮ್, ಟಿ ವಿಯಲ್ಲಿ ನ್ಯೂಸ್ ಇರುತ್ತಲ್ಲ, ಅವ್ರು ಬಂದುಬಿಟ್ಟು ಕೇಳಿದಂತ ಪಾಸ್ಟ್ರಿಗೆ, ದೊಡ್ಡ ಸೇವಕ, ಭಾಳ ದೊಡ್ಡ ಸೇವಕ. ಅವ್ರು ಹೇಳಿದಂತೆ, ಪಾಸ್ಟರ್ ನೀವು ನಂಬಿಕೆ ಬಗ್ಗೆ ಭಾಳ ಹೇಳ್ತಿರಲ್ಲ, ನಂಬಿಕೆ ಅಂದರೆ ಏನಂತ ಕೇಳಿದಂತೆ ಆ ಟಿ ವಿ ಕಾರ್ಯಕ್ರಮದವರು. ನಂಬಿಕೆ ಅಂದ್ರೆ ಅಂತೆ ಮೈಕ್ ಹಿಡಿದ್ರಂತೆ, ನಂಬಿಕೆ ಅಂದ್ರೆ ಏನು? ಆಗ ಅವ್ರು ಪಾಸ್ಟ್ ಹೇಳಿದ್ರಂತೆ, ಒಂದು ಮೊಟ್ಟೆ ತಕ್ಕೊಂಡು ಕಲ್ಲಿಗೆ ಹೊಡೆದ್ರೆ ಮೊಟ್ಟೆ ಹೊಡೆಯುತ್ತಾ ಕಲ್ಲು ಹೊಡೆಯುತ್ತಾ ಅಂತ ಕೇಳಿದ್ರಂತ ಆ ಟಿ ವಿ ಅವರಿಗೆ. ಅದಕ್ಕೆ ಆ ಟಿ ವಿಯ ಹೆಣ್ಮಗಳು ನಕ್ಲ ಅಂತ, ಏನು ಪಾಸ್ಟರ್ ನೀವು ಹಂಗೆ ಹೇಳ್ತೀರಿ, ಮೊಟ್ಟೆ ತೊಗೊಂಡು ಕಲ್ಲಿಗೆ ಹೊಡೆದ್ರೆ ಮೊಟ್ಟೆ ಹೊಡಿತಾ ಕಲ್ಲು ಹೊಡಿತಾ, ಮೊಟ್ಟೆನೇ ಹೊಡಿತಲ್ಲ ಸರ್, ಕಾಮನ್ ಸೆನ್ಸ್ ಅಲ್ಲ ಅಂತ ಹೇಳಿದಂತೆ. ಅದಕ್ಕೆ ಪಾಸ್ಟರ್ ಇಲ್ಲ ಅಂತ, ಮತ್ತೇನು ಕಲ್ಲು ಹೊಡೆಯುತ್ತಾ ಅಂತ. ಕಲ್ಲು ಹೊಡಿತಾ, ಅದೇನು ಕಲ್ಲು ಹೊಡಿಯುತ್ತೆ? ಅದಕ್ಕೆ ಪಾಸ್ಟ್ ಅಂತ, ಅದೇ ನಂಬಿಕೆ. ಆಮೇಲೆ ಕಾಮನ್ ತಿಳುವಳಿಕೆಯಲ್ಲಿ ಮೊಟ್ಟೆನೇ ಹೊಡೆಯೋದು. ಬಟ್ ಪಾಸ್ಟರ್ ನಂಬಿಕೆನೋ ಇಲ್ಲ, ಇಂಥ ವೀಕ್ ಆಗಿರುವಂಥ ಈ ಮೊಟ್ಟೆಯಿಂದ ಕಲ್ಲು ಹೊಡೆಯೋಕ್ಕೆ ಸಾಧ್ಯ. ಅಂದರೆ ನಮ್ಮಂಥ ಬಲಹೀನರಿಂದ ಬಲವುಳ್ಳ ಕಾರ್ಯ ನಡೆಯುತ್ತೆ. ನಾನು ಯಾವ ಲೆಕ್ಕಕ್ಕಿಲ್ಲ, ನಾನು ಯಾವ ಗಣನೆಗಿಲ್ಲ, ಬಟ್ ದೇವರು ನನ್ನ ಜೊತೆ ಇರುವಾಗ ನಾನು ಮಾಡ್ತೇನೆ, ದೇವ್ರು ನನ್ನ ನಡೆಸ್ತಾನೆ, ಚೆನ್ನಾಗಿ ಆಗ್ತೇನೆ. ಆಮೇನ್. ನಿನ್ನ ಮೊಟ್ಟೆ ಆಗಿರ್ಬೋದು, ಸಮಸ್ಯೆ ಕಲ್ಲಾಗಿರ್ಬೋದು, ಬಟ್ ನಿನ್ನಿಂದ ಆ ಕಲ್ಲು ಹೊಡೆಯುತ್ತೆ, ಆ ಸಾಲ ನೀಗುತ್ತೆ, ಆ ರೋಗ ನೀಗುತ್ತೆ, ಆ ಸಮಸ್ಯೆ ಬಗೆಯಿರುತ್ತೆ. ನಿನ್ನ ನಂಬಿಕೆ ಅಷ್ಟೇ ಬೇಕಾಗಿರುತ್ತೆ. ಆಮೇನ್. ನಂಬೋರಾಗಿ ಬದುಕೋಣ. ನಂಬಿಕೆ, ಎಷ್ಟು ಹೇಳಿದ್ರು, ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿ. ನಿಂತ್ರ ಏನಿಲ್ವಾ, ಡೋಂಟ್ ವರಿ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳಿದರು. ನೋಡಿ ಎಂಥ ಮಾತಿದೆ. ನಂಬಿದವನಿಗೆ ಎಲ್ಲವೂ ಸಾಧ್ಯ ಅಂದ್ರಿ. ಹೊಸ ಒಡಂಬಡಿಕೆಯಲ್ಲಿ ಯೇಸ್ವಾಮಿ 4 ಸುವಾರ್ತೆಯಲ್ಲಿ ಯೇಸ್ವಾಮಿ ಹೇಳಿದ್ರೆ, ನಂಬಿಕೆ ನಂಬಿಕೆ ನಂಬಿಕೆ. ಅಮ್ಮ ನೀನು ನಂಬಿದಂತೆ ನಿನಗಾಗಲಿ. ಅಮ್ಮ ನೀನು ನಂಬು, ಇವತ್ತು ನನ್ನ ದೇವ್ರು ನನ್ನ ಜೊತೆ ನಂಬು. ನಂಬಿಕೆ ಆಲೋಚನೆ ಮಾಡು, ಥಿಂಕ್ ಕರೆಕ್ಟಾಗಿ ಆಲೋಚನೆ ಮಾಡು. ಎಲ್ಲ ಆಲೋಚನೆ ಮೇಲೆ ಡಿಪೆಂಡ್ ಆಗಿದೆ. ದೇವ್ರು ವಾಕ್ಯದಂತೆ ಆಲೋಚನೆ ಮಾಡು, ಧೈರ್ಯವಾಗಿ ನಡೆ. ದೇವ್ರು ನೀನು ಆಶೀರ್ವದಿಸ್ತಾನೆ. ಟೈಮ್ ಆಗಿದೆ, ಎಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ಎಲ್ಲ ತಲೆ ಬಾಗಿಸಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಸ್ತೋತ್ರ ದೇವರೇ, ಸ್ತೋತ್ರ ಒಡೆಯನೇ, ಸೃಷ್ಟಿಕರ್ತನಾದ ದೇವರೇ, ಪರಿಶುದ್ಧನಾದ ಯೇಸುವೆ, ಲೋಕದ ಒಡೆಯನೇ, ನಮ್ಮನ್ನು ಪ್ರೀತಿ ಮಾಡಿದ ದೇವರೇ, ನಮಗಾಗಿ ಪ್ರಾಣ ಕೊಟ್ಟ ದೇವರೇ, ನಮ್ಮನ್ನು ಹುಡ್ಕೊಂಡು ಬಂದಂಥ ದೇವರೇ, ಯೇಸುವಿನ ಹೆಸರಿನಲ್ಲಿ ತಂದೆ ನಮ್ಮ ಕೂಡ ನೀನು ಮಾತನಾಡ್ತಾ ಇದ್ದಿ. ಎಲ್ಲ ಭಾರವನ್ನು ತೆಗೆದುಹಾಕಿ ಅಂತ ಹೇಳಿದಿ. ಎಲ್ಲ ಹತ್ತಿಕೊಳ್ಳೋ ಪಾಪವನ್ನು ಬಿಟ್ಟುಬಿಡು ಅಂತ ಹೇಳಿದಿ. ಭಾರ, ಪಾಪ, ಕರ್ತನೆ ಹತ್ತಿಕೊಂಡಿರುವಂಥ ಕೋಪ, ಹತ್ತಿಕೊಂಡಿರುವಂಥ ಹೊಟ್ಟೆ ಕೆಚ್ಚು, ಹತ್ತಿಕೊಂಡಿರುವಂಥ ಗಲಿಬಿಲಿ, ಹತ್ತಿಕೊಂಡಿರುವಂಥ ಚಿಂತೆ, ಹತ್ತಿಕೊಂಡಿರುವಂಥ ಚಾಡಿ ಮಾತುಗಳು ಎಲ್ಲ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಒಪ್ಪಿಸ್ಕೊಡ್ತೇನೆ ದೇವರೇ. ಅವೆಲ್ಲ ಬೇಡ ಸ್ವಾಮಿ.
ಭಾರ ಮತ್ತು ಪಾಪ ನಮ್ಮನ್ನು ಮುಂದೋಗಲಿಕ್ಕೆ ಬಿಡಲ್ಲ, ಆಶೀರ್ವಾದಕ್ಕೆ ಬಿಡಲ್ಲ ಸ್ವಾಮಿ. ಮತ್ತು ನೀ ಹೇಳಿದಿ ನಮ್ಮ ಕೂಡ ಮಾತನಾಡಿದಿ, ನಂಬಿಕೆ ನಂಬು ಅಂತ ಹೇಳಿದಿ ಸ್ವಾಮಿ. ನಮ್ಮನ್ನು ಕ್ಷಮಿಸು, ಅನೇಕ ಸಲ ಅಪನಂಬಿಕೆ ಪಟ್ಟಿದ್ದೇವೆ ದೇವಾ. ಇವತ್ತಿನಿಂದ ಈ ವಾರವೆಲ್ಲ ನಂಬಿಕೆಯಿಂದ ಬದುಕುತ್ತೇನೆ ಸ್ವಾಮಿ. ಯೇಸುವೆ, ನಮ್ಮದಲ್ಲಿ ಯಾರ್ಯಾರು ಕಷ್ಟದಲ್ಲಿದ್ದಾರೋ, ಕಣ್ಣೀರಲಿದ್ದಾರೋ, ಬಾದಲಿದ್ದಾರೋ, ಅಪ್ಪ ಜೀವನ ಸಾಕಾಗಿದೆ, ಮನೆಯಲ್ಲಿ ಗಲಿಬಿಲಿ ಮಾಡ್ಕೊಂಡಿದ್ದಾರೋ, ಯೇಸುವೆ ನಾಮದಲ್ಲಿ ಅವರನ್ನು ಬಲಪಡಿಸು ತಂದೆ. ಇವರ ಭಾರ, ಚಿಂತೆ, ಭಾರ ನೀನು ಹೊತ್ಕೊಳ್ಳಿಕ್ಕೆ ಶಕ್ತನಾಗಿದೆ ನಂಬಲಿಕ್ಕೆ ಕೃಪೆ ಕೊಡು. ಆ ಹಕ್ಕಿಗಳ ಹಾಗೆ ಖುಷಿಯಾಗಿರ್ಲಿಕ್ಕೆ ಕೃಪೆ ಕೊಡು. ಸಮಾಧಾನ ಆಳಲಿ ದೇವ, ಎಲ್ಲ ಕುಟುಂಬಗಳಿಗೆ ಸಮಾಧಾನ ಆಳಲಿ, ಆರೋಗ್ಯ ಆಳಲಿ. ನಿನ್ನ ಕೃಪೆ ಒಬ್ಬೊಬ್ಬರ ಜೊತೆ ಇದ್ದು ನಡೆಸಲಿ ಸ್ವಾಮಿ. ಪೌಲನು ಹೇಳಿದ, ನನ್ನ ಕೃಪೆ ನಿನಗೆ ಸಾಕಂತ ಹೇಳಿದೆಯಲ್ಲ ಏಸಪ್ಪ. ಎಲ್ಲ ಕುಟುಂಬ ನಡೆಸಿ ವಾರವೆಲ್ಲ ಎಲ್ಲ ರೋಗ ರುಜಿನದಿಂದ ಕೇಳಿನ ತಪ್ಪಿಸಿ ಕಾಪಾಡು ರಾಜ. ನಿಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಸೊ ದೇವ್ರು ನಿಮ್ಮ ಹತ್ರ ಹಣ ಕೊಟ್ಟರೆ, ದೇವ್ರು ನಿಮಗೆ ದುಡಿಮೆ ಕೊಟ್ಟಿದ್ರೆ, ಕಾಣೆ ಕೊಟ್ಟಿದ್ರೆ ತಪ್ಪದೆ ಕಾಣಿಕೆ ತೆಗೆದಿಡ್ರಿ. ನನ್ನ ಮೊಬೈಲ್ ನಂಬರಿಗೆ ನೀವು ಹಾಕ್ಬೋದು. ಕೆಲವರು ಆ ರೀತಿ ಹಾಕ್ತಾಯಿದ್ದೀರಿ. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಹುಷಾರಾಗಿ ಜೀವಿಸ್ರಿ, ಜಾಗರೂಕತೆ ಜೀವನ ಮಾಡಿ, ಭಾಳ ಜಾಗೃತಿ ಇರಬೇಕು, ಹುಷಾರಾಗಿ ಜೀವಿಸಬೇಕು. ಸೊ ದೇವರು ನಿಮ್ಮನ್ನು ಆಶೀರ್ವಾದ. ನಿಮಗಾಗಿ ದಿನ ಪ್ರಾರ್ಥನೆ ಮಾಡ್ತದೆ. ಏನಾದರೂ ವಿಷಯ ಆದರೆ ಫೋನಲ್ಲಿ ನಾನು ತಿಳಿಸಿ, ನಾನು ನಿಮ್ಮ ಫೋನಲ್ಲಿ ಪ್ರೇಯರ್ ಮಾಡ್ತೀನಿ. ಪಾಸ್ಟನ್ ಭಾಳ ಬ್ಯುಸಿ, ಫೋನ್ ಎತ್ತಲ್ಲ, ಹಂಗೆ ಆಲೋಚನೆ ಮಾಡಿ ನಾನು ಫೋನ್ ಎತ್ತೀನಿ. ಸೊ ಚಿಂತೆ ಮಾಡಬೇಡಿ, ನಾನು ಫೋನ್ ಎತ್ತಿಲ್ಲ ಅಂದರೆ ನೆಕ್ಸ್ಟ್ ನಾನು ನಿಮಗೆ ಫೋನ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಕನೆಕ್ಟಲ್ಲಿ ಇರೋಣ. ಏಕಾಂಗಿಯಾಗಿ ಜೀವಿಸಬೇಡ, ಜೀವನದಲ್ಲಿ ಜಿಗುಪ್ಸೆಯಲ್ಲಿ ಬದುಕಬೇಡ, ಸಂತೋಷವಾಗಿ ಬದುಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರಿಗೂ ಪ್ರೈಸ್ ದ ಲಾರ್ಡ್. ಆಮೆನ್.